ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಸಭಾಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಇಲ್ಲಿ ಯುಧಿಷ್ಠಿರನು ರಾಜಸೂಯ ಯಾಗ ಮಾಡಬೇಕಾದ್ರೆ ಆ ರಾಜಸೂಯ ಯಾಗದಲ್ಲಿ ಪ್ರಥಮ ಪೂಜೆ ಯಾರಿಗೆ ಸಲ್ಲಿಸಬೇಕು ಅಂತ ಭೀಷ್ಮ ಪಿತಾಮಹರನ್ನು ಕೇಳಿದಾಗ ಭೀಷ್ಮರು ಮತ್ತು ಎಲ್ಲರ ರಾಜ್ಯರ ಸಮ್ಮತಿಯನ್ನು ತಗೊಂಡು ಶ್ರೀಕೃಷ್ಣ ಪರಮಾತ್ಮನೇ ಮೊದಲು ಅರ್ಘ್ಯಕ್ಕೆ ಯೋಗ್ಯನಾದವನು ಅಂದುಬಿಟ್ಟದ್ದನ್ನು ನಿಶ್ಚಯ ಮಾಡಿದ ಮೇಲೆ ಶಿಶುಪಾಲನು ಅನೇಕ ಪ್ರಕಾರವಾಗಿ ಅದನ್ನು ನಿಂದೆ ಮಾಡಿ ಅದು ಯಮಧರ್ಮರ ಯುಧಿಷ್ಠಿರನನ್ನು ಭೀಷ್ಮನನ್ನು ಕೂಡ ಬೈತಾ ಇರ್ತಾನೆ. ಈಗ ಇನ್ನು ಭೀಷ್ಮ ಮತ್ತೆ ಹೇಳಿ ಮತ್ತೆ ಸಮಾಧಾನ ಹೇಳಿದ ಮೇಲೆ ಕೂಡ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ. ಶಿಶುಪಾಲನಾದರೆ ಆತನು ರಾಜನೂ ಅಲ್ಲ, ಗುರುವೂ ಅಲ್ಲ, ವಯಸ್ಸಿನಲ್ಲಿ ದೊಡ್ಡವನೂ ಅಲ್ಲ, ಅಂಥವನಿಗೆ ಏನಕ್ಕೆ ಪೂಜೆ ಮಾಡಬೇಕು, ಮೊದಲು ಪೂಜೆ, ಮಿಕ್ಕಿದ್ದ ರಾಜರನ್ನ ಯಾಕೆ ಅವಮಾನ ಮಾಡಬೇಕು ಅಂತ ಎಷ್ಟೋ ಪ್ರಕಾರದಿಂದ ಹೇಳ್ತಾ ಇರ್ತಾನೆ. ಅದೇ ಈಗ ಮುಂದುವರಿಯುತ್ತೆ. ಜನ್ಮೇಜಯ ಶಿಶುಪಾಲನು ಗರ್ಜಿಸುತ್ತಾ ಹೇಳತೊಡಗಿದನು. ಕುರುಕುಲ ಪಾಂಸನ ಭೀಷ್ಮ ವೃದ್ಧನು ಕುರುಕುಲ ಕಲಂಕನೂ ಆಗಿರುವ ನಿನಗೆ ಈ ಮಹಾಸಭೆಯಲ್ಲಿ ಹೌದು ನಿನಗೆ ಈ ಮಹಾಸಭೆಯಲ್ಲಿ ಉಪಸ್ಥಿತರಾಗಿರುವ ರಾಜಾದಿರಾಜರನ್ನು ಅನೇಕ ವಿಧವಾದ ಭಯೋತ್ಪಾದಕಗಳಾದ ಮಿಥ್ಯಾವಾಕ್ಯಗಳಿಂದ ಭಯಪಡಿಸಲು ನಾಚಿಕೆಯೂ ಆಗುವುದಿಲ್ಲವೇ? ಮೂರನೆಯ ಪ್ರಕೃತಿಯಲ್ಲಿರುವ ಅಂದರೆ ನಪುಂಸಕನಂತಿರುವ ಭೀಷ್ಮನನ್ನು ಹಂಗೆ ಬೈತಾ ಇದ್ದಾನೆ ಶಿಶುಪಾಲ. ನಿನಗೆ ನೀನಾಡಿರುವ ಧರ್ಮಭ್ರಷ್ಟವಾದ ಮಾತುಗಳು ಅನುರೂಪವಾಗಿಯೇ ಇವೆ. ನಿನ್ನನ್ನು ಕುರುವಂಶದ ಅರಸರು ಮಾರ್ಗದರ್ಶಕನೆಂದು ಭ್ರಮಿಸಿದ್ದಾರೆ. ಒಂದು ದೋಣಿಗೆ ಮತ್ತೊಂದು ದೋಣಿಯನ್ನು ಕಟ್ಟಿಬಿಡುವಂತೆ ಅಥವಾ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರುವಂತೆ ನೀನು ಕುರುಗಳಿಗೆ ಅಗ್ರೇಸರನಾಗಿರುವೆ. ಭೀಷ್ಮ, ಪೂತನೀಯ, ಪ್ರಾಣಹಾರಕ, ಶಕಟಾಸುರ ಭಂಜನ ಇತ್ಯಾದಿ ಅನೇಕಾನೇಕ ಗುಣವಾಚಕಗಳನ್ನು ಈ ಗೋಪಾಲನಿಗೆ ಸಮಾರೋಪಿಸಿ ನಮ್ಮ ಮನಸ್ಸನ್ನು ಪುನಃ ನೀನು ನೋಯಿಸಿರುವೆ. ನಿನ್ನ ಪುನರಾವರ್ತಿತವಾದ ಮಾಧವನ ಕೀರ್ತನೆಯಿಂದಾಗಿ ನಮ್ಮ ಹೃದಯಗಳು ಬಹಳ ವ್ಯಾಕುಲಗೊಂಡಿವೆ. ಪಿತಾಮಹ, ನೀನೊಬ್ಬ ಮೂರ್ಖ, ದುರಭಿಮಾನಿ. ಈ ಗೋಪಾಲನನ್ನು ಅನವರತವೂ ಸ್ತೋತ್ರ ಮಾಡುತ್ತಿರುವ ನಿನ್ನ ನಾಲಿಗೆಯು 100 ಚೂರುಗಳಾಗಿ ಸೀಳಿ ಹೋಗದ್ದೇಕೆ? ಶಿಶುಗಳಿಗಿಂತಲೂ ವಿವೇಕಶೂನ್ಯರಾದ ಜನರಿಗೂ ಇವನ ಕಾರ್ಯಗಳು ನಿಂದಾರ್ಹವಾಗಿರುವಾಗ ಈ ಗೋಪನನ್ನು ಜ್ಞಾನವೃತ್ತನೆನಿಸಿಕೊಂಡ ನೀನು ಸ್ತೋತ್ರ ಮಾಡಲು ಇಚ್ಛಿಸುವೆಯಲ್ಲ. ಬಾಲ್ಯದಲ್ಲಿ ಈ ಮಾಧವನು ಒಂದು ಪಕ್ಷಿಯನ್ನು ಅಂದರೆ ಬಕಾಸುರ ಕೊಂದನೆಂದರೆ ಅದರಲ್ಲಿರುವ ಮಹತ್ವವೇನು? ಬಕಾಸುರ ಅಂತ ಪಕ್ಷಿ ರೂಪದಲ್ಲಿ ಒಂದು ರಾಕ್ಷಸ ಇರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಸಣ್ಣ ವಯಸ್ಸಿನಲ್ಲೇ ಕೊಂದುಬಿಟ್ಟಿರ್ತಾನೆ. ಅದೇನು ದೊಡ್ಡ ಕೀರ್ತಿನ? ಒಂದು ಪಕ್ಷಿಯನ್ನು ಸಾಯಿಸಿದ್ದಾನೆ. ಯುದ್ಧ ಕುಶಲತೆಯನ್ನೇ ಅರಿಯದ ಅಶ್ವವೃಷಭಗಳನ್ನು ಕೊಂದಿದ್ದ ಅದ್ಭುತ ಕಾರ್ಯವೆನಿಸುವುದೇ? ಯುದ್ಧದಲ್ಲಿ ಅಶ್ವಗಳನ್ನು ಅವ್ರು ಯಾವ ಪ್ರಾಣಿ ಮೇಲೆ ಕೂತ್ಕೊಂಡು ಬರ್ತಾರೆ ಶತ್ರುಗಳು, ಆ ಪ್ರಾಣಿಗಳನ್ನು ಸಾಯಿಸಿಬಿಡೋನು. ಇವನು ಯುದ್ಧದ ನೀತಿನೇ ಗೊತ್ತಿಲ್ಲ, ಇವನು ರಾಜನ ಅಂತ ಬೈತಾವನು. ಈ ನಿನ್ನ ಕೃಷ್ಣನು ಮರದ ಬಂಡಿಯೊಂದನ್ನು ಶಕಟಾಸುರ ಕಾಲಿನಿಂದ ಒದ್ದು ಬಿಟ್ಟನೆಂದರೆ ಆಶ್ಚರ್ಯಪಡಬೇಕಾ? ಒಂದು ಬಂಡಿಯನ್ನು ಒತ್ತಿದ್ದಾನೆ. ಬಂಡಿ ರೂಪದಲ್ಲಿ ಒಬ್ಬ ರಾಕ್ಷಸ ಬಂದಿರ್ತಾನೆ. ಗೆದ್ದಲು ಹುಳುಗಳ ಹುತ್ತದಂತಿದ್ದ
ದುರ್ಬಲವಾದ ಗೋವರ್ಧನ ಪರ್ವತವನ್ನು 7 ದಿನಗಳ ಕಾಲ ಎತ್ತಿ ಹಿಡಿದ ಮಾತ್ರದಿಂದ ಅದೊಂದು ಪರಮಾದ್ಭುತವಾದ ಕಾರ್ಯವೆನಿಸುವುದೇ? ಅಂದರೆ ಅಷ್ಟು ಮಾಮೂಲಿ ಬೆಟ್ಟ ಅದ, ಮಾಮೂಲಿ ಬೆಟ್ಟನೇ ಎತ್ಕೊಂಡಿದ್ದ, ಅದಕ್ಕೆ ನೀವು ಅಷ್ಟೊಂದು ಕೀರ್ತಿ ಮಾಡ್ತೀರಾ ಅಂದ್ಬಿಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಗೋವರ್ಧನ ಬೆಟ್ಟಗೆ ಎಷ್ಟು ದೊಡ್ಡದಾಗಿದೆ ಅಂತ. ಇದು ಒಂದು ಅದ್ಭುತ ಕಾರ್ಯವೆಂದಾಗಲಿ ಮಹಾಕಾರ್ಯವೆಂದಾಗಲಿ ನನಗನಿಸುವುದಿಲ್ಲ ಭೀಷ್ಮ. ಗೋವರ್ಧನ ಪರ್ವತದ ಶಿಖರದಲ್ಲಿ ಕ್ರೀಡಿಸುತ್ತಿದ್ದ ಶ್ರೀಕೃಷ್ಣನು ಯಥೇಚ್ಛವಾಗಿ ಭೋಜನ ಮಾಡಿದನು ಎಂದು ಹೇಳಿದ ನಿನ್ನ ಮಾತುಗಳು ಇಲ್ಲಿ ಅನೇಕ ರಾಜರಿಗೆ ಆಶ್ಚರ್ಯವನ್ನುಂಟು ಮಾಡಿವೆ. ಇದಕ್ಕಿಂತಲೂ ಆಶ್ಚರ್ಯಕರವಾದ ವಿಷಯವನ್ನು ನಾನೇ ಹೇಳುವೆನು ಕೇಳು. ಮಹಾಮಹಿಮನಾದ ಕಂಸನ ಮನೆಗೆ ಕೃಷ್ಣನು ಹೋಗಿ ಅವನ ಮನೆಯಲ್ಲಿ ಯಥೇಚ್ಛವಾಗಿ ಭೋಜನ ಮಾಡಿ ಭೋಜನ ಬಿಟ್ಟ ಕಂಸನನ್ನೇ ಕೊಂದನು. ಕುರುಕುಲಾಧಾಮನಾದ ನಿನಗೆ ಧರ್ಮಾಧರ್ಮಗಳ ವಿವೇಚನೆಯೇ ಇಲ್ಲ. ಸತ್ಪುರುಷರಿಂದ ನೀನು ಇದುವರೆಗೂ ಕೇಳದಿರುವ ವಿಷಯವನ್ನು ನಾನಿಂದು ಹೇಳುತ್ತೇನೆ ಕೇಳು. ಸ್ತ್ರೀಯರ ಮೇಲೆ, ಹಸುಗಳ ಮೇಲೆ, ಬ್ರಾಹ್ಮಣರ ಮೇಲೆ, ಅನ್ನ ಬಿಟ್ಟವರ ಮೇಲೆ, ಆಶ್ರಯ ಬಿತ್ತವರ ಮೇಲೆ ಆಯುಧಗಳನ್ನೆತ್ತಬಾರದೆಂದು ಧರ್ಮಸೂಕ್ಷ್ಮವನ್ನು ತಿಳಿದ ಸತ್ಪುರುಷರು ಅನುಶಾಸನ ಮಾಡಿದ್ದಾರೆ. ಈ ಅನುಶಾಸನವು ನಿನ್ನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡಿಲ್ಲವೆಂದೇ ನನಗನಿಸುತ್ತದೆ. ಒಂದು ವೇಳೆ ಈ ತತ್ವವು ನಿನಗೆ ತಿಳಿದಿದ್ದರೂ ಇದು ನಿನ್ನಲ್ಲಿ ವ್ಯರ್ಥವಾಗಿಯೇ ಉಳಿದಿದೆ. ಕುರುಕುಲಾಧಮ, ನಾನು ಕೃಷ್ಣನ ವಿಷಯವಾಗಿ ಏನೂ ತಿಳಿಯದವನೆಂದು ನೀನೇ ಎಲ್ಲವನ್ನೂ ಅರಿತಿರುವೆನೆಂತೆಯೂ ಭ್ರಮಿಸಿ ಈ ಗೋಪನನ್ನು ಜ್ಞಾನವೃದ್ಧ ಮುಂತಾಗಿ ಸ್ತೋತ್ರ ಮಾಡುತ್ತಿರುವೆ. ನಿನ್ನ ಮಾತಿನಂತೆ ಗೋಹತ್ಯೆ, ವೃಷಭಾಸುರನ ವಧೆ, ಸ್ತ್ರೀಹತ್ಯೆ, ಪೂತನಿಯ ವಧೆಗಳನ್ನು ಮಾಡಿದವನು ಪೂಜಾರ್ಹನಾಗುವುದಾದರೆ ಧರ್ಮದ ವಿಷಯವಾಗಿ ಹೇಳುವುದೇನಿದೆ? ನಿಶ್ಚಯವಾಗಿಯೂ ಗೋಹತ್ಯೆ, ಸ್ತ್ರೀಹತ್ಯೆಗಳನ್ನು ಮಾಡಿದವನು ಪೂಜಾರ್ಹನಾಗುವನೇ? ಇವನು ಬುದ್ಧಿವಂತರಲ್ಲೆಲ್ಲ ಬುದ್ಧಿವಂತನು ಎಂದು ನೀನು ಬಾರಿಗೂ ಹೇಳುತ್ತಿದ್ದರೆ ಈ ಜನಾರ್ದನನು ಅದು ನಿಶ್ಚಯವೆಂದೇ ನಂಬಿಬಿಡುತ್ತಾನೆ. ಆದರೆ ಭೀಷ್ಮ, ನೀನು ಹೇಳುತ್ತಿರುವುದೆಲ್ಲವೂ ಮಿಥ್ಯೆ. ಜನಾರ್ದನನು ಸಕಲ ಭುವನಗಳಿಗೂ ತಾನೇ ಸ್ವಾಮಿ ಎಂಬ ಭ್ರಾಂತಿಯನ್ನು ತೊರೆಯಲಿ. ನೀನೆಷ್ಟೊಂದು ಬಾರಿ ಪ್ರಭುವೆಂದು ಹೇಳಿದರೂ ಅವನು ಪ್ರಭುವಾಗಲಾರನು. ಕಥೆಗಳನ್ನು ಹೇಳುವವನನ್ನು ಅವನು ಹೇಳುವ ಕಥೆಗಳಲ್ಲಿರುವ ತತ್ವಗಳು ನಿಯಂತ್ರಣ ಮಾಡಲಾರವು. ಅರ್ಥಾತ್ ಹರಿಕಥೆ ಮಾಡುವವರು, ಉಪನ್ಯಾಸ ಕೊಡುವವರು ಅನೇಕ ವಿಧವಾದ ತತ್ವಗಳನ್ನು ಶ್ರೋತೃಗಳಿಗೆ ಉಪದೇಶಿಸಿದರೂ ಆ ತತ್ವಗಳ ಅನುಷ್ಠಾನವನ್ನು ಅವರು ಮಾಡುತ್ತಿರುವರೆಂದು ಹೇಳಲಾಗುವುದಿಲ್ಲ. ಹಾಗೆಯೇ ಒಬ್ಬನನ್ನು ಹಾಡಿ ಹೊಗಳಲು ರಚಿಸಿರುವ ಹಾಡುಗಳು ಸಾವಿರಾರು ಬಾರಿ ಹಾಡಲ್ಪಟ್ಟರೂ ಅವನಲ್ಲಿರುವ ಸ್ವಾಭಾವಿಕ ಗುಣಗಳನ್ನು ವ್ಯತ್ಯಾಸ ಮಾಡಲಾರವು. ದುಷ್ಟನೊಬ್ಬನನ್ನು ಸತ್ಪುರುಷರನೆಂದು 100 ಬಾರಿ ಹೇಳಿದರೂ ಅವನು ಸ್ವಭಾವಜನ್ಯವಾಗಿ ಬಂದ ದ್ಯೌಷ್ಟ್ಯವನ್ನು ಬಿಡಲಾರನು. ಭೂಲಿಂಗ ಪಕ್ಷಿಯ ಕಥೆಯು ತಿಳಿದಿರುವುದೇ ಭೀಷ್ಮ. ಆ ಪಕ್ಷಿಯು ಯಾವಾಗಲೂ ಸಹನೆಯಿಂದಿರಬೇಕು, ದುಡುಕಬಾರದು, ಪೂರ್ಣ ವಿವೇಚನೆ ಇಲ್ಲದೆ ಸಾಹಸ ಕಾರ್ಯಕ್ಕೆ ಯತ್ನಿಸಬಾರದು ಎಂದು ಮುಂತಾಗಿ ಇತರ ಪಕ್ಷಿಗಳಿಗೆ ಉಪದೇಶಿಸುತ್ತಿರುತ್ತದೆ. ಆದರೆ ಅದೇ ಪಕ್ಷಿಯು ಸಿಂಹವು ಬಾಯಿದೆರೆದು ಮಲಗಿರುವಾಗ ಅದರ ಹಳ್ಳು ಸಂಧಿಗಳಲ್ಲಿ ಕಾಣುವ ಕೆಂಪಾದ ಭಾಗವನ್ನು ಮಾಂಸವೆಂದು ಭ್ರಮಿಸಿ ತನ್ನ ಕೊಕ್ಕಿನಿಂದ ಕೀಳಲು ಹೋಗುತ್ತದೆ. ಆದುದರಿಂದ ಈ ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳು ತಮ್ಮ ಸ್ವಭಾವಜನ್ಯವಾದ ಗುಣಗಳನ್ನು ಹೊಂದಿರುತ್ತವೆಯೇ ಹೊರತು ಯಾವ ಕಾರಣದಿಂದಲೂ ಪರಿವರ್ತನೆ ಹೊಂದುವ ಸಾಧ್ಯತೆ ಇಲ್ಲ, ಅಥವಾ ಅವುಗಳ ಸ್ವಭಾವವನ್ನು ಅವುಗಳಾಡುವ ಮಾತುಗಳಿಂದ ಅಳೆಯುವ ಸಾಧ್ಯತೆಯೂ ಇಲ್ಲ. ಹಾಗೆಯೇ ಈ ಕೃಷ್ಣನ ವಿಷಯದಲ್ಲಿಯೂ ನೀನು ಎಷ್ಟೇ ಗುಣಗಾನ ಮಾಡಿದರೂ ಇವನ ಸ್ವಭಾವಜನ್ಯವಾದ ದುರ್ಗುಣಗಳು ಇವನನ್ನು ಬಿಟ್ಟು ಹೋಗಲಾರವು. ಭೀಷ್ಮ, ನಿಶ್ಚಯವಾಗಿಯೂ ನಿನ್ನ ಸ್ವಭಾವಜನ್ಯವಾದ ಗುಣವು ಬಹಳ ಹೀನವಾದುದು, ಇದರಲ್ಲಾವ ಸಂಶಯವೂ ಇರುವುದಿಲ್ಲ. ಕೃಷ್ಣನು ಯಾರಿಗೆ ಮಹಾಪೂಜ್ಯನಾಗಿರುವನೋ ಮತ್ತು ನೀನು ಯಾರಿಗೆ ಮಾರ್ಗದರ್ಶಕನಾಗಿರುವೆಯೋ ಆ ಪಾಂಡವರ ಸ್ವಭಾವಜನ್ಯವಾದ ಗುಣಗಳು ನಿಂದ್ಯವಾದವುಗಳೇ ಆಗಿರುತ್ತವೆ.
ಧರ್ಮಾತ್ಮನೆಂಬ ಕೀರ್ತಿಯನ್ನು ಪಡೆದಿದ್ದ ನೀನಿಂದು ಧರ್ಮಭ್ರಷ್ಟನಾಗಿರುವೆ. ಸತ್ಪುರುಷರ ಮಾರ್ಗದಿಂದ ಪರಿಭ್ರಮಣ ಹೊಂದಿರುವೆ. ಜ್ಞಾನಿಗಳಲ್ಲಿ ಶ್ರೇಷ್ಠನೆಂದು ಮತ್ತು ತಾನೇ ಮಹಾಧರ್ಮಿಷ್ಠನೆಂದು ಭಾವಿಸಿರುವ ಯಾವನು ತಾನೇ ನಿನ್ನಂತೆ ಮಾಡಿಯಾನು? ನಿನಗೆ ಧರ್ಮ ಮಾರ್ಗವೇನೆಂಬುದು ತಿಳಿದಿದ್ದರೆ, ಪ್ರಾಜ್ಞವಾದ ಬುದ್ಧಿಯೇ ಇದ್ದಿದ್ದರೆ, ಅನ್ಯರನ್ನು ಕಾಮಿಸಿದ್ದ ಅಂಬೆಯನ್ನೇಕೆ ಬಲಾತ್ಕಾರದಿಂದ ಕರೆತರುತ್ತಿದ್ದೆ? ಅಂಬಾಲಿಕೆಯನ್ನು ಸ್ವಯಂವರದಿಂದ ಎತ್ತಾಕೊಂಡು ಬಂದಿದ್ದ ಭೀಷ್ಮ ಅದು. ಆದರೆ ಧರ್ಮಿಷ್ಠನಾದ ನಿನ್ನ ಅನುಜನಾದ ವಿಚಿತ್ರ ವೀರ್ಯನು ಅಂಬೆಯ ಇಚ್ಛೆ ಏನೆಂಬುದನ್ನು ತಿಳಿದವನಾಗಿ ನೀನು ಸೆಳೆದು ತಂದ ಅವಳನ್ನು ಮದುವೆಯಾಗಲಿಲ್ಲ. ಭೀಷ್ಮ, ನೀನು ಮಹಾಧರ್ಮಾತ್ಮನೆಂದು ಸಜ್ಜನರು ಅನುಸರಿಸುವ ಮಾರ್ಗದಲ್ಲಿಯೇ ಇರತಕ್ಕವನೆಂದು ಭಾವಿಸಿರುವೆ. ಆದರೆ ನಿನ್ನ ಸಮಕ್ಷದಲ್ಲಿಯೇ ನಿನ್ನ ಅನುಜರಿಬ್ಬರ ಪತ್ನಿಯರಲ್ಲಿಯೂ ಅನ್ಯರ ಸಮಾಗಮದಿಂದ ಮಕ್ಕಳು ಜನಿಸಿದರು. ಭೀಷ್ಮ, ನಿನಗೆ ಧರ್ಮವೆಂಬುದೆಲ್ಲಿದೆ? ಮೋಹದಿಂದಲೋ ಅಥವಾ ನಪುಂಸಕತ್ವದಿಂದಲೋ ನೀನು ಕೈಗೊಂಡಿರುವ ಬ್ರಹ್ಮಚರ್ಯ ವ್ರತವು ನಿಷ್ಪ್ರಯೋಜಕವಾಗಿದೆ. ನಾನೇ ಧರ್ಮಜ್ಞನು ಎಂಬ ಭ್ರಾಂತಿಯಿಂದಿರುವ ನಿನಗೆ ಯಾವ ವಿಧವಾದ ಶ್ರೇಯಪ್ರೇಯಗಳೂ ಉಂಟಾಗಲಾರವು. ಧರ್ಮಜ್ಞರಾದ ವೃದ್ಧರ ಸೇವೆಯನ್ನು ಮಾಡಿರುವೆನು ಎಂದು ಹೇಳುತ್ತಿರುವ ನಿನ್ನ ಮಾತುಗಳು ನಂಬಲು ಅನರ್ಹವಾಗಿವೆ. ದಾನ ಧರ್ಮಾದಿಗಳು, ಶಾಸ್ತ್ರ ಪ್ರವಚನ, ಬಹುದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಕೊಟ್ಟು ಮಾಡಿರುವ ಮಹಾಯಾಗಗಳು ಎಲ್ಲದರ ಫಲಗಳನ್ನು ಸೇರಿಸಿದರೂ ಪುತ್ರನ ಜನನದಿಂದ ಉಂಟಾಗುವ ಮಹಾಫಲದಲ್ಲಿ 16ನೇಯ ಒಂದಂಶದ ಫಲಕ್ಕೂ ಸಮವೆನಿಸಲಾರದು. ವ್ರತೋಪವಾಸಾದಿಗಳಿಂದ ಎಷ್ಟೇ ಪುಣ್ಯಕರ್ಮಗಳನ್ನು ಮಾಡಿದ್ದರೂ ಮಕ್ಕಳಿಲ್ಲದವನಿಗೆ ಎಲ್ಲವೂ ವ್ಯರ್ಥವೇ ಆಗುತ್ತದೆ. ಮಕ್ಕಳಿಲ್ಲದ ವೃದ್ಧನಾದ ಅಧರ್ಮೋಪದೇಶಕನಾದ ನೀನು ನಾನು ಮುಂದೆ ಹೇಳಲಿರುವ ಕಥೆಯಲ್ಲಿನ ಹಂಸಪಕ್ಷಿಯಂತೆ ನಿನ್ನ ಬಾಂಧವರಿಂದಲೇ ಮರಣ ಹೊಂದುವುದು ನಿಶ್ಚಯ. ಆ ಹಂಸದ ಕಥೆಯನ್ನು ನನಗೆ ವಿವೇಕಿಗಳಾದ ವೃದ್ಧರು ಹೇಳಿರುತ್ತಾರೆ. ಆ ಕಥೆಯನ್ನು ನಿನಗೂ ಹೇಳುವೆನು, ಕೇಳು. ಒಂದು ಮುದಿಹಂಸವು ಸಮುದ್ರ ತೀರದಲ್ಲಿ ವಾಸವಾಗಿದ್ದಿತು. ಅದು ಸ್ವಾನುಷ್ಠಾನದಲ್ಲಿ ಧರ್ಮಕ್ಕೆ ವಿರೋಧವಾಗಿ ನಡೆಯುತ್ತಿದ್ದರೂ ಪರಬೋಧನೆಯ ಸಮಯದಲ್ಲಿ ಧರ್ಮವನ್ನೇ ಮುಂದು ಮಾಡಿ ಮಾತನಾಡುತ್ತಿದ್ದಿತು. ಧರ್ಮಂ ಚರತ ಮಾ ಅಧರ್ಮಂ ಚರತ, ಈ ವಾಕ್ಯಗಳೇ ಆ ಮುದಿಹಂಸದ ಪಲ್ಲವಿಗಳಾಗಿದ್ದವು. ಅದರ ಧರ್ಮಬೋಧಕವಾದ ಮಾತುಗಳನ್ನು ಇತರ ಪಕ್ಷಿಗಳೆಲ್ಲವೂ ಕೇಳುತ್ತಿದ್ದವು. ಆ ಹಂಸ ಪಕ್ಷಿಗೆ ಗೌರವವನ್ನು ತೋರುವ ಸಲುವಾಗಿ ಉಳಿದ ಪಕ್ಷಿಗಳೆಲ್ಲವೂ ಆಹಾರವನ್ನು ತಂದು ಹಂಸಕ್ಕೆ ಕೊಡುತ್ತಿದ್ದವು. ಹಂಸದ ಬಳಿಯಲ್ಲಿಯೇ ತಮ್ಮ ಮೊಟ್ಟೆಗಳನ್ನು ಸುರಕ್ಷಿತವಾಗಿರುವವೆಂಬ ಭಾವನೆಯಿಂದ ಇಟ್ಟು ನಿಶ್ಚಿಂತೆಯಿಂದ ಆಹಾರ ವಿಹಾರಾದಿಗಳಿಗೆ ಸಮುದ್ರ ತೀರಕ್ಕೆ ಹೋಗುತ್ತಿದ್ದವು. ಆದರೆ ಹಂಸವು ಮಾತ್ರ ಸ್ವಭಾವಜನ್ಯವಾದ ದುರ್ಗುಣಕ್ಕೆ ಅನುಸಾರವಾಗಿ ಪಕ್ಷಿಗಳು ಹೋಗುವುದನ್ನೇ ಕಾದಿದ್ದು ಅವುಗಳು ಇಟ್ಟಿದ್ದ ಮೊಟ್ಟೆಗಳನ್ನು ಒಂದೊಂದನ್ನಾಗಿ ಭಕ್ಷಿಸತೊಡಗಿತು. ತಾವಿಟ್ಟಿದ್ದ ಮೊಟ್ಟೆಗಳು ಕಡಿಮೆಯಾದಂತೆಲ್ಲ ಪಕ್ಷಿಗಳಿಗೆ ಹಂಸದ ಮೇಲೆ ಸಂಶಯ ಮೂಡಿತು. ಪಕ್ಷಿಗಳ ಸಮೂಹದಲ್ಲಿ ಚತುರತೆಯುಳ್ಳ ಒಂದು ಪಕ್ಷಿಯು ಮೊಟ್ಟೆಗಳು ಕಡಿಮೆಯಾಗುತ್ತಿರುವುದಕ್ಕೆ ಕಾರಣವನ್ನು ಕಂಡುಹಿಡಿಯಲೊಸುಗಿ ಹೊಂಚು ಹಾಕಿ ಒಂದು ದಿನ ಹಂಸವು ಮೊಟ್ಟೆಗಳನ್ನು ತಿನ್ನುತ್ತಿದ್ದನ್ನು ಪ್ರತ್ಯಕ್ಷವಾಗಿಯೇ ಕಂಡಿತು. ಒಡನೆಯೇ ಪಕ್ಷಿಗಳ ಸಭೆಯನ್ನು ಕರೆದು ಹಂಸವು ಮಾಡುತ್ತಿರುವ ಪಾಪಕರ್ಮದ ವಿಷಯವನ್ನು ವಿವರವಾಗಿ ಅತಿ ದುಃಖದಿಂದ ತಿಳಿಯಪಡಿಸಿತು. ಪಕ್ಷಿಗಳು ಕೂಡ ತಮ್ಮ ಮೊಟ್ಟೆಗಳನ್ನು ಮುದಿಹಂಸವು ತಿನ್ನುತ್ತಿರುವುದನ್ನು ಕಣ್ಣಾರೆ ಕಂಡು ಕೋಪವೂ ದುಃಖವೂ ಉಲ್ಬಣಿಸಿ ಎಲ್ಲವೂ ಸೇರಿ ಕಪಟಿಯಾದ ಹಂಸವನ್ನು ಕೊಂದು ಹಾಕಿದವು. ಭೀಷ್ಮ, ನಿನ್ನ ನಡವಳಿಕೆಯೂ ಸಹ ಆ ಮುದಿಹಂಸದ ರೀತಿಯಲ್ಲಿಯೇ ಇರುವುದು. ಪ್ರಪಂಚದ ರಾಜಸಮೂಹ ಕೋಪದಿಂದ ಕೆರಳಿ ಪಕ್ಷಿ ಸಮೂಹವು ಮುದಿಹಂಸವನ್ನು ಕೊಂದಂತೆ ನಿನ್ನನ್ನು ಕೊಂದು ಬಿಡಬಹುದು. ಪುರಾಣಗಳನ್ನು ತಿಳಿದ ಪೌರಾಣಿಕರು ಇಂತಹ ಸಂದರ್ಭಗಳಿಗೆ ಹೊಂದಿಕೆಯಾಗುವಂತೆ ಒಂದು ಗಾಥೆಯನ್ನು ಹೇಳುವರು. ಅದನ್ನು ಹೇಳುವನು, ಕೇಳು. ಎಷ್ಟು ಮಾತಾಡ್ತಾವನೆ ಶಿಶುಪಾಲ. ಎಲೆ ಪಕ್ಷಿಯೇ, ನಿನ್ನ ಅಂತರಾತ್ಮವು ಅಂದರೆ ಮನಸ್ಸು ಕಾಮ ಕ್ರೋಧ ಲೋಭ ಮೋಹಾದಿಗಳಿಂದ ಮಲಿನವಾಗಿದ್ದರೂ ಬಾಯಲ್ಲಿ ಮಾತ್ರ ಧರ್ಮವನ್ನೇ ಹೇಳುತ್ತಿರುವೆ. ಆದರೆ ನೀನು ಕಾರಿತಃ ಮಾಡಿರುವ
ಅಂಡಭಕ್ಷಣವು ನಿನ್ನ ಧರ್ಮಬೋಧೆಗೆ ವಿರುದ್ಧವಾದ ಪಾಪಕರ್ಮವೇ ಆಗಿರುತ್ತದೆ. ಆದುದರಿಂದ ನಿನ್ನ ಮಾತಿಗೆ ಯಾವ ಬೆಲೆಯೂ ಇಲ್ಲ. ಜನಮೇಜಯ, ಶಿಶುಪಾಲನು ಮುಂದುವರೆದು ಹೇಳುತ್ತಾನೆ, ಗಾಂಗೆಯ ಮಹಾಪರಾಕ್ರಮಿಯಾದ ಜರಾಸಂಧನು ಕೃಷ್ಣನನ್ನು ದಾಸನೆಂದೇ ಪರಿಗಣಿಸಿ ಇವನೊಡನೆ ಯುದ್ಧ ಮಾಡಲು ನಿರಾಕರಿಸಿದನು. ಈ ಕಾರಣದಿಂದಾಗಿ ಜರಾಸಂಧನನ್ನು ನಾನು ಬಹುವಾಗಿ ಗೌರವಿಸುತ್ತೇನೆ. ಭೀಷ್ಮ, ಜರಾಸಂಧನನ್ನು ಸಂಹರಿಸುವ ಸಲುವಾಗಿ ಭೀಮಾರ್ಜುನ ಕೇಶವರು ಅನುಸರಿಸಿದ ಮಾರ್ಗವನ್ನು ಯಾರು ತಾನೇ ಸಾಧು ಎಂದು ಹೇಳುವರು? ಮಹಾದ್ವಾರದಲ್ಲಿ ಪ್ರವೇಶಿಸದೆ ಕುಮಾರ್ಗದಲ್ಲಿ ನಗರ ಪ್ರವೇಶ ಮಾಡಿ ಬ್ರಾಹ್ಮಣರ ವೇಷ ಧರಿಸಿ ಜರಾಸಂಧನ ಅರಮನೆಯನ್ನು ಪ್ರವೇಶಿಸಿದರು. ವೇಷಭೂಷಣಗಳಿಗಾದರೂ ಮರ್ಯಾದೆಯನ್ನು ಕೊಡಬೇಕೆಂಬ ಉದಾತ್ತ ಭಾವನೆಯಿಂದ ಜರಾಸಂಧನು ಬ್ರಾಹ್ಮಣ ವೇಷಧಾರಿಗಳಾದ ಇವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡಲು ಹೋದಾಗ ಬ್ರಾಹ್ಮಣರಿಗೆ ಯೋಗ್ಯವಾದ ಪೂಜೆಯು ತಮಗೆ ಸಲ್ಲದೆಂದು ಅವನಿತ್ತ ಪೂಜೆಯನ್ನು ತಿರಸ್ಕರಿಸಿ ಒಂದೆಡೆಯಲ್ಲಿ ಅಧರ್ಮಾಚರಣೆ ಮತ್ತೊಂದೆಡೆಯಲ್ಲಿ ಧರ್ಮಾಚರಣೆ ಸೋಗು. ಮಹಾತ್ಮನಾದ ಜರಾಸಂಧನು ಇವರಿಗೆ ತಿನ್ನಲು ಉಪಹಾರಾದಿಗಳನ್ನು ತಂದಾಗ ಈ ನಿಮ್ಮ ಕೃಷ್ಣನು ನಿರಾಕರಿಸಿದನು. ಭೀಷ್ಮ, ಈ ಕೃಷ್ಣನು ನಿಶ್ಚಯವಾಗಿಯೂ ಪ್ರಪಂಚಕ್ಕೆ ಒಡೆಯನೇ ಆಗಿದ್ದರೆ ಈ ಹುಚ್ಚನು ತಾನೇ ಸರ್ವಸ್ವವು ಎಂದು ಭಾವಿಸಿರುವ ಹಾಗೆ, ಅಥವಾ ಎಲ್ಲವೂ ನಾನೇ ಎಲ್ಲದರಲ್ಲಿಯೂ ಇದ್ದೇನೆ ಎಂಬ ಇವನ ಮಾತು ನಿಶ್ಚಯವಾಗಿದ್ದರೆ ತಾನು ಬ್ರಾಹ್ಮಣನೆಂದೇ ಸಮರ್ಥಿಸಿಕೊಳ್ಳಲಿಲ್ಲವೇಕೆ? ಇವೇ ಮುಂತಾದ ಕಾರಣಗಳಿಂದ ಕೃಷ್ಣನು ಯಾವ ವಿಧವಾದ ಗೌರವಕ್ಕೂ ಅನರ್ಹನೆಂಬುದು ನಿಶ್ಚಯ. ಇದು ಎಲ್ಲರೂ ಮಾಡ್ತಾ ಇರ್ತಾರೆ ಆರೋಪ, ಗುರುಗಳ ಮೇಲೆ ಕೂಡ. ಗುರುಗಳು ಎಲ್ಲವೂ ತಾನೇ ಆಗಿದ್ದರೆ ಆತನಿಗೆ ಬಂದಿರುವ ಕ್ಯಾನ್ಸರು ರೋಗವನ್ನು ಗುರುಗಳು ಯಾಕೆ ವಾಸ ಮಾಡ್ಕೊಳ್ಳೋಕ್ಕಾಗಲಿಲ್ಲ? ಅವ್ರನ್ನ ನೀವು ಸರ್ವವ್ಯಾಪಕವಾದ ಪರಮಾತ್ಮ ಅಂತೀರ ಗುರುಗಳನ್ನು. ಶಿಶುಪಾಲನು ಅದೇ ಥರನೇ ಮಾತುಗಳಾಡ್ತಾ ಇದ್ದಾನೆ. ಆ ಕೃಷ್ಣನನ್ನು ನೀವು ಪರಮಾತ್ಮ ಅಂತೀರ, ಎಲ್ಲದರಲ್ಲೂ ಅವನೇ ಇದ್ದಾನಂತಾನೆ. ಬ್ರಾಹ್ಮಣ ವೇಷದಲ್ಲಿ ಇದ್ದಾಗ ಬ್ರಾಹ್ಮಣ ಸತ್ಕಾರ ಮಾಡಿದಾಗ ಜರಾಸಂಧ ಅದನ್ನು ಸ್ವೀಕಾರ ಮಾಡಬೇಕಾಗಿತ್ತಲ್ಲ ಅಂತ. ಆದರೆ ನನಗೆ ಹೆಚ್ಚಿನ ಆಶ್ಚರ್ಯವನ್ನು ಉಂಟು ಮಾಡುವ ವಿಷಯವೇನೆಂದರೆ, ನೀನು ಈ ಪಾಂಡವರನ್ನು ನಿಶ್ಚಯವಾಗಿಯೂ ಅಧರ್ಮಿಗಳ ಮಾರ್ಗಕ್ಕೆ ಒಯ್ಯುತ್ತಿದ್ದರೂ ನಿನ್ನ ಮಾತುಗಳನ್ನು ಇವರು ಸಾಧು ಎನ್ನುತ್ತಿದ್ದಾರೆ. ಮತ್ತೊಮ್ಮೆ ಯೋಚಿಸಿದರೆ ಈ ವಿಷಯದಲ್ಲಿ ಆಶ್ಚರ್ಯಪಡುವ ಕಾರಣವೂ ಇಲ್ಲ. ಏಕೆಂದರೆ ಸ್ತ್ರೀಯರಿಗೆ ಸಮಾನ ಧರ್ಮವುಳ್ಳವನು ನೀನು, ಹೆಣ್ಣಿಗೆ ಮೇಲಾಗಿ ಮುದುಕ. ಇಂತಹವನು ಪಾಂಡವರಿಗೆ ಸರ್ವ ವಿಷಯಗಳಲ್ಲಿಯೂ ಸಲಹೆಗಾರನಾಗಿರುವುದರಿಂದ ಪಾಂಡವರ ಘನತೆಯು ಎಷ್ಟೆಂಬುದನ್ನು ಸುಲಭವಾಗಿಯೇ ಊಹಿಸಬಹುದಾಗಿದೆ ಅಲ್ಲವೇ? ಶಿಶುಪಾಲನ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಿ ವೀರಶ್ರೇಷ್ಠನೆಂದು ಕೀರ್ತಿಯನ್ನು ಪಡೆದಿದ್ದ ಭೀಮನು ಕೋಪದಿಂದ ಕೆರಳಿದನು. ಮೊದಲೇ ಅಗಲವಾಗಿದ್ದ ಕಮಲದಳಗಳಿಗೆ ಸಮಾನವಾಗಿದ್ದ ಅವನ ನೇತ್ರಗಳು ಮತ್ತಷ್ಟು ವಿಕಸಿತವಾಗಿ ಕೋಪದ ಕಾರಣದಿಂದ ತಾಮ್ರದ ಬಣ್ಣಕ್ಕೆ ತಿರುಗಿದವು. ತ್ರಿಕೂಟ ಪರ್ವತದ ಶಿಖರಗಳಿಂದ ಗಂಗಾ ನದಿಯು ಹರಿದು ಬರುವ ರೀತಿಯಲ್ಲಿ ಕೋಪಾವಿಷ್ಟನಾಗಿದ್ದ ಭೀಮನ ಹಣೆಯ ಮೇಲಿದ್ದ ತ್ರಿವಳಿಗಳನ್ನು ಅಲ್ಲಿ ನೆರೆದಿದ್ದ ರಾಜರೆಲ್ಲರೂ ವೀಕ್ಷಿಸಿದರು. ಕಟಕಟನೆ ಹಳ್ಳುಗಳನ್ನು ಕಡಿಯುತ್ತಾ ಕೋಪದಿಂದ ಉದ್ರಿಕ್ತನಾಗಿದ್ದ ಭೀಮನ ಮುಖವು ಪ್ರಳಯ ಕಾಲದ ಕಾಲಪುರುಷನ ಸ್ಮರಣೆಯನ್ನು ಅಲ್ಲಿ ನೆರೆದಿದ್ದ ರಾಜರ ಸ್ಮೃತಿಪಥಕ್ಕೆ ತಂದಿತು. ಮಹಾಪರಾಕ್ರಮಿಯಾದ ಭೀಮಸೇನನು ಕೋಪದಿಂದ ಹೂಂಕರಿಸುತ್ತಾ ಶಿಶುಪಾಲನ ಮೇಲೆ ಬೀಳುವ ಸಮಯಕ್ಕೆ ಸರಿಯಾಗಿ ಭೀಷ್ಮನು ಪೂರ್ವದಲ್ಲಿ ಮಹಾದೇವನು ಮಹಾಸೇನನನ್ನು ಹಿಡಿದು ನಿಲ್ಲಿಸದಂತೆ ಭೀಮನನ್ನು ತಬ್ಬಿ ಹಿಡಿದು ಹಿಂದಕ್ಕೆ ನಿಲ್ಲಿಸಿದನು. ಭೀಮನನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ನಾನಾ ವಿಧವಾದ ಹಿತೋಕ್ತಿಗಳನ್ನು ಹೇಳಿ ಭೀಮನ ಕೋಪವನ್ನು ಶಾಂತಗೊಳಿಸಿದನು. ದೊಡ್ಡ ಗಲಾಟೆನೇ ಆಗಿದೆ ಅದು. ಮಳೆಗಾಲದಲ್ಲಿ ನದಿಯ ಮೂಲಕ ಎಷ್ಟೇ ಜಲಪ್ರವಾಹ ಸಮುದ್ರಕ್ಕೆ ಬಂದು ಸೇರಿದರೂ ಮಳೆಗಾಲವು ಕಳೆದ ಮೇಲೆ ಸಮುದ್ರವು ತನ್ನ ಎಲ್ಲೆಯನ್ನು ಮೀರದಿರುವಂತೆ ಭೀಮನಿಗೆ ಕೋಪವು ಉಕ್ಕಿ ಬರುತ್ತಿದ್ದರೂ ಭೀಷ್ಮನ ಮಾತನ್ನು ಅವನು ಉಲ್ಲಂಘಿಸಲಿಲ್ಲ. ಇತ್ತಲಾಗಿ ಭೀಮನು ಕೋಪಾವಿಷ್ಟನಾಗಿ ಪ್ರಳಯ ಕಾಲದ ಕಾಲನಂತೆ ತನ್ನ ಮೇಲೆ ಬೀಳಲು ಬಂದರೂ ಶಿಶುಪಾಲನ ಮುಖದಲ್ಲಿ ಭಯದ ಕುರುಹೂ ಕಾಣುತ್ತಿರಲಿಲ್ಲ. ಕೋಪಗೊಂಡ ಸಿಂಹವು ತನ್ನ ಎದುರಾಗಿ ಬಂದ ಪ್ರಾಣಿಯನ್ನು ನಿರ್ಲಕ್ಷಿಸಿ ನಿಲ್ಲುವಂತೆ ಭೀಮನು ಕೋಪಾವಿಷ್ಟನಾಗಿ ಮುನ್ನುಗ್ಗಿ ಬರುತ್ತಿದ್ದರೂ ಶಿಶುಪಾಲನು ನಿಶ್ಚಲನಾಗಿ ನಿಂತಿದ್ದನಲ್ಲದೆ ನಸುನಕ್ಕು ಭೀಷ್ಮನಿಗೆ ಹೇಳಿದನು,
ಭೀಷ್ಮ, ಅವನನ್ನು ನನ್ನ ಮೇಲೆ ಬೀಳಲು ಬಿಟ್ಟುಬಿಡು, ತಡೆಯಬೇಡ. ಅಗ್ನಿಯನ್ನು ಆಕ್ರಮಿಸಲು ಬಂದ ಪತಂಗದ ಹುಳುವಿನಂತೆ ನನ್ನ ಪರಾಕ್ರಮವೆಂಬ ಅಗ್ನಿಗೆ ಸಿಕ್ಕಿ ಭೀಮನು ಭಸ್ಮವಾಗಿ ಹೋಗುವುದನ್ನು ಇಲ್ಲಿ ನೆರೆದಿರುವ ರಾಜರೆಲ್ಲರೂ ವೀಕ್ಷಿಸಲಿ. ಚೇದಿರಾಜನ ಮಾತುಗಳನ್ನು ನಿಶ್ಚಯವಾಗಿಯೂ ಭೀಮನ ಕೋಪವನ್ನು ನೂರ್ಮಡಿ ಹೆಚ್ಚಿಸಿತು. ಕೋಪಾಗ್ನಿಯಿಂದ ಪರಿತಪಿಸುತ್ತಿದ್ದ ಭೀಮಸೇನನನ್ನು ಸಂತೈಸುತ್ತಾ ಭೀಷ್ಮನು ಹೇಳತೊಡಗಿದನು. ಪರೀಕ್ಷಿತ, ಭೀಷ್ಮನು ಶಿಶುಪಾಲನ ಜನ್ಮ ವೃತ್ತಾಂತವನ್ನು ಹೇಳಲು ಪ್ರಾರಂಭಿಸಿದನು. ಭೀಮಸೇನ, ಶಿಶುಪಾಲನಿಷ್ಟು ಪ್ರಮತ್ತನಾಗಲು ಕಾರಣವನ್ನು ಮತ್ತು ಇವನ ಜನ್ಮ ರಹಸ್ಯವನ್ನು ಹೇಳುವೆನು ಕೇಳು. ಇವನು ಚೇದಿ ವಂಶದಲ್ಲಿ ಜನ್ಮ ತಾಳಿದನು. ಹುಟ್ಟಿದಾಗ ಇವನಿಗೆ 3 ಕಣ್ಣುಗಳು 4 ಕೈಗಳು ಇದ್ದವು. ಇವು ಹುಟ್ಟಿದೊಡನೆಯೇ ಕತ್ತೆಯಂತೆ ಗಟ್ಟಿಯಾಗಿ ಅರಚಿದನು. ಆ ಅಪಸ್ವರವನ್ನು ಮತ್ತು ಇವನ ಆಕೃತಿಯನ್ನು ಕಂಡು ಇವನ ತಾಯಿ ತಂದೆಗಳು ಬಂಧು ಬಳಗದವರು ಭೀತರಾದರು. ಇವನು ಹುಟ್ಟಿದ ಕಾಲದಲ್ಲಿ ಉಂಟಾದ ಇನ್ನೂ ಹಲವು ಅಪಶಕುನಗಳನ್ನು ವೀಕ್ಷಿಸಿ ಇವನನ್ನು ಪರಿತ್ಯಾಗ ಮಾಡಲೆಂದೇ ನಿಶ್ಚಯಿಸಿದರು. ರಾಜ, ರಾಣಿ, ಮಂತ್ರಿ ಮತ್ತು ಪುರೋಹಿತರ ಹೃದಯಗಳು ಇಂತಹ ಶಿಶುವಿನ ಜನನದಿಂದುಂಟಾದ ಚಿಂತೆಯಲ್ಲಿ ಮಗ್ನವಾಗಿದ್ದವು. ಆ ಸಮಯಕ್ಕೆ ಸರಿಯಾಗಿ ಅಶರೀರವಾಣಿಯು ಹೇಳಿತು, ಮಹಾರಾಜ, ಈಗ ಹುಟ್ಟಿರುವ ಈ ನಿನ್ನ ಶಿಶುವು ಮುಂದೆ ಅದೃಷ್ಟಶಾಲಿಯಾಗಿ ಬಾಳುತ್ತಾನೆ, ಮಹಾಪರಾಕ್ರಮಿಯಾಗುತ್ತಾನೆ. ಇವನಿಂದ ನಿಮಗಾಗುವ ಭಯವೂ ಇರುವುದಿಲ್ಲ. ಭ್ರಾಂತಿಯನ್ನು ತೊರೆದು ಶಿಶುವನ್ನು ಸಂರಕ್ಷಿಸಿರಿ. ಬಾಲ್ಯದಲ್ಲಿ ಇವನಿಗೆ ಮೃತ್ಯು ಭಯವಿಲ್ಲ. ಶಸ್ತ್ರದಿಂದ ಇವನಿಗೆ ಮೃತ್ಯು ಪ್ರಾಪ್ತವಾಗುತ್ತದೆ. ಇವನ ಹಂತಕನು ಬೇರೊಂದೆಡೆಯಲ್ಲಿ ಹುಟ್ಟಿದ್ದಾನೆ. ಅಶರೀರವಾಣಿಯ ಆ ಮಾತುಗಳನ್ನು ಕೇಳಿ ಪುತ್ರ ಪ್ರೇಮದ ವ್ಯಾಮೋಹದಿಂದ ಉನ್ಮತ್ತಳಾಗಿದ್ದ ಇವನ ತಾಯಿಯು ಅಶರೀರವಾಣಿಯನ್ನೇ ಕೇಳಿದಳು. ಈಗ ಕೇಳಿದ ಈ ವಾಣಿಯು ದೇವತೆಯಿಂದ ಬಂದಿರಲಿ ಅಥವಾ ಮತ್ತಾರಿಂದಲಾದರೂ ಬಂದಿರಲಿ, ಈ ವಾಣಿಯು ಯಾರಿಂದ ಹೊರಟಿತೋ ಆ ಮಹಾನುಭಾವನಿಗೆ ನನ್ನ 2 ಕೈಗಳನ್ನು ಜೋಡಿಸಿ ಅಂಜಲಿ ಪುಟ ಮಾಡಿ ದೈನ್ಯದಿಂದ ಕೇಳಿಕೊಳ್ಳುತ್ತೇನೆ. ನಾನು ತಿಳಿಯಲಿಚ್ಛಿಸಿರುವ ಇನ್ನೊಂದು ವಿಷಯವನ್ನು ಹೇಳಬೇಕು. ಅದೇನೆಂದರೆ, ಈ ಶಿಶುವಿನ ಹಂತಕನ್ಯಾರು? ಯಾರಿಂದ ಇವನಿಗೆ ಮೃತ್ಯು ಸಂಭವಿಸುತ್ತದೆ? ತಾಯಿಯ ದೈನ್ಯಪೂರಿತವಾದ ಮಾತುಗಳನ್ನು ಕೇಳಿ ಅಶರೀರವಾಣಿಯು ಪುನಃ ಹೇಳಿತು, ಯಾರು ತೊಡೆಯ ಮೇಲೆ ಈ ಮಗುವು ಮಲಗಿದಾಗ 5 ಹೆಡೆಗಳುಳ್ಳ ಸರ್ಪ ಯುಗಳದಂತಿರುವ ಇವನ 3ನೆಯ ಮತ್ತು 4ನೆಯ ಕೈಗಳು ಕಳಚಿ ಬೀಳುವವೋ ಮತ್ತು ಇವನ ಹಣೆಯಲ್ಲಿರುವ 3ನೆಯ ಕಣ್ಣು ಇಂಗಿ ಹೋಗುವುದೋ ಅವನೇ ಈ ಶಿಶುವಿನ ಹಂತಕನಾಗುತ್ತಾನೆ. ಚತುರ್ಭುಜಗಳಿಂದಲೂ ತ್ರಿನೇತ್ರಗಳಿಂದಲೂ ಯುಕ್ತವಾದ ಅಪೂರ್ವ ಶಿಶುವು ಚೇದಿರಾಜನಿಗೆ ಹುಟ್ಟಿರುವ ವಾರ್ತೆಯು ಮತ್ತು ಅಶರೀರವಾಣಿಯು ಆ ಶಿಶುವಿನ ಮರಣ ರಹಸ್ಯವನ್ನು ತಿಳಿಸಿದ ವಾರ್ತೆಯು ಕ್ಷಿಪ್ರದಲ್ಲಿಯೇ ದೇಶ ವಿದೇಶಗಳಲ್ಲಿಯೂ ಹರಡಿತು. ಅಂತೆಯೇ ಅನೇಕ ದೇಶಗಳ ರಾಜರು ಶಿಶುವಿನ ಸಂದರ್ಶನಕ್ಕಾಗಿ ಚೇದಿ ರಾಜ್ಯಕ್ಕೆ ಬರತೊಡಗಿದರು. ಅಶರೀರವಾಣಿಯಿಂದಾಗಿ ತಂದೆ ತಾಯಿಗಳಿಗೆ ತಾತ್ಕಾಲಿಕವಾಗಿ ಭೀತಿಯು ತಪ್ಪಿತ್ತಾದರೆ ತಮ್ಮ ಮಗನ ಸಂಹಾರಕನಾರೆಂಬುದನ್ನು ತಿಳಿಯಬೇಕೆನ್ನುವ ಕುತೂಹಲವು ಇದ್ದುದು ಸ್ವಾಭಾವಿಕವಲ್ಲವೇ? ಚೇದಿರಾಜನು ಬಂದ ರಾಜರೆಲ್ಲರನ್ನೂ ಯಥೋಚಿತವಾಗಿ ಸತ್ಕರಿಸಿ ಬಳಿಕ ತನ್ನ ಮುದ್ದು ಮಗುವನ್ನು ಪ್ರತಿಯೊಬ್ಬ ರಾಜನ ತೊಡೆಯ ಮೇಲೆಯೂ ಮಲಗಿಸುತ್ತಿದ್ದನು. ಹಾಗೆ 1000 ಮಂದಿ ರಾಜರ ತೊಡೆಯ ಮೇಲೆ ಮಗುವನ್ನು ಮಲಗಿಸಿದರೂ ಅಶರೀರವಾಣಿಯು ಹೇಳಿದಂತೆ ಶಿಶುವಿನ ತೋಳುಗಳು ಕಳಚಿ ಬೀಳಲಿಲ್ಲ, 3ನೆಯ ಕಣ್ಣು ಹಿಂಗಿ ಹೋಗಲಿಲ್ಲ. ಕೆಲವು ದಿನಗಳಲ್ಲಿಯೇ ದ್ವಾರಕೆಯಲ್ಲಿದ್ದವರಿಗೂ ಈ ವಾರ್ತೆಯು ತಿಳಿಯಿತು. ಕೃಷ್ಣನ ಸೋದರತ್ತೆಯೇ ಚೇದಿರಾಜನ ಹೆಂಡತಿಯಾಗಿದ್ದಳು. ಶಿಶುಪಾಲನ ತಾಯಿ ಕೃಷ್ಣನ ಸೋದರತ್ತೆಯನ್ನು ನೋಡುವ ಆಕಾಂಕ್ಷೆಯಿಂದಲೂ ವಿಚಿತ್ರ ಜನ್ಮನಾದ ಸೋದರತ್ತೆ ಮಗನನ್ನು ಕಾಣುವ ಉತ್ಸುಕತೆಯಿಂದ ಕೃಷ್ಣ ಬಲರಾಮರು ಚೇದಿ ರಾಜ್ಯಕ್ಕೆ ಬಂದರು. ಚೇದಿರಾಜನ ಅರಮನೆಯೊಳಗೆ ಪ್ರವೇಶಿಸಿದ ನಂತರ ಬಂಧು ಬಾಂಧವರ ಯೋಗಕ್ಷೇಮಗಳೆಲ್ಲವನ್ನೂ ವಿವರವಾಗಿ ಪ್ರಶ್ನಿಸಿ ಬಲರಾಮ ಕೃಷ್ಣರಿಬ್ಬರೂ ಸುಖಾಸನಗಳಲ್ಲಿ ಉಪವಿಷ್ಟರಾದರು. ಇಬ್ಬರನ್ನೂ ಯಥೋಚಿತವಾಗಿ ಆದರದಿಂದ ಸತ್ಕರಿಸಿದ ನಂತರ ರಾಣಿಯೇ ಮುಂದೆ ಬಂದು ಹೆಚ್ಚಿನ ಪ್ರೇಮಾದರಗಳಿಂದ
ತನ್ನಣ್ಣನ ಮಗನಾದ ಶ್ರೀಕೃಷ್ಣನ ತೊಡೆಯ ಮೇಲೆ ತನ್ನ ಪ್ರೇಮದ ಪುತ್ಥಳಿಯನ್ನು ಮಲಗಿಸಿದಳು. ಮರುಕ್ಷಣದಲ್ಲಿಯೇ ಮಗುಬಿದ್ದ ಹೆಚ್ಚಿನ 2 ತೋಳುಗಳು ಕೆಳಗುರುಳಿದವು. 3ನೇ ಕಣ್ಣು ಅದೃಶ್ಯವಾಯಿತು. ರಾಣಿಯ ಭೀತಳಾಗಿ ಶ್ರೀಕೃಷ್ಣನ ಮುಂದೆ ನಿಂತು ಕಬನಿ ಸುರಿಸುತ್ತಾ ಗದಗದ ಧ್ವನಿಯಿಂದ ಅವನನ್ನು ಪ್ರಾರ್ಥಿಸಿದಳು. ಅಜಾನುಬಾಹುವೇ ಶ್ರೀಕೃಷ್ಣ, ನಾನು ಬಹಳ ಭೀತಳಾಗಿರುವೆನು. ಈ ಸಮಯದಲ್ಲಿ ನನಗುಂಟಾಗಿರುವ ಭಯವನ್ನು ದೂರ ಮಾಡಲು ನನಗೊಂದು ವರವನ್ನು ಕರುಣಿಸು. ನೀನು ಅಭಯಪ್ರದನೆಂದು ಭಯನಾಶಕನೆಂದು ಕೀರ್ತಿಯನ್ನು ಪಡೆದಿರುವೆಯಲ್ಲವೇ? ಸೋದರತೆಯ ಕರುಣಾಪೂರಿತವಾದ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಯಥೋಚಿತವಾಗಿ ಉತ್ತರಿಸಿದನು. ದೇವಿ, ಭಯಪಡಬೇಡ. ನೀನು ಧರ್ಮಜ್ಞಳಾಗಿರುವೆ. ನನ್ನಿಂದ ನಿನಗೆ ಯಾವ ವಿಧವಾದ ಭೀತಿಯೂ ಉಂಟಾಗಲಾರದು. ನಾನು ಯಾವ ವರವನ್ನು ನಿನಗೆ ಕೊಡಲಿ? ನಾನು ನಿನಗಾಗಿ ಏಕೆ ಕಾರ್ಯ ಮಾಡಲಿ? ಅತ್ತೆ, ನಿಸ್ಸಂಕೋಚವಾಗಿ ಹೇಳು. ನೀನು ಕೇಳಲಿರೋ ವರವನ್ನು ನನಗೆ ನಡೆಸಿಕೊಡುವ ಶಕ್ತಿ ಇದ್ದರೆ ಅಥವಾ ಶಕ್ತಿ ಇಲ್ಲದಿದ್ದರೂ ನಡೆಸಿಯೇ ತೀರುವೆನು. ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಶಿಶುಪಾಲನ ತಾಯಿಯು ಸಂತುಷ್ಟಳಾಗಿ ಹೇಳಿದಳು. ಶ್ರೀಕೃಷ್ಣ, ಈ ನನ್ನ ಮಗನಾದ ಶಿಶುಪಾಲನು ನಿನ್ನ ವಿಷಯದಲ್ಲಿ ಮಾಡುವ ಅಪರಾಧಗಳೆಲ್ಲವನ್ನು ನನ್ನ ಸಲುವಾಗಿ ಕ್ಷಮಿಸಬೇಕು. ಇದೇ ನಾನು ನಿನ್ನಿಂದ ಅಪೇಕ್ಷಿಸುವ ವರ. ನಡೆಸಿಕೊಡುವೆಯಾ? ಅತ್ತೆ, ಇವನು ಮಾಡಲಿರುವ ಅಪರಾಧಗಳಿಂದ ಕೊಳೆಗೆ ಅರ್ಹನಾಗಿದ್ದರೂ ನಾನು ಇವನನ್ನು ಸಂಹರಿಸುವುದಿಲ್ಲ. ಇವನ ಆ ವಿಧವಾದ 100 ಅಪರಾಧಗಳನ್ನು ಮನ್ನಿಸುವೆನು. ದುಃಖಿಸಬೇಡ. 100 ತಪ್ಪು ಮಾಡೋ ತನಕ ನಾನು ಇವನನ್ನು ಕೊಳ್ಳೋದಿಲ್ಲ ಅಂತ ಅವ್ರ ಸೋದರತ್ತೆಗೆ ಮಾತು ಕೊಟ್ಟಿರ್ತಾನೆ ಶಿಶುಪಾಲನ ತಾಯಿ ತಂದೆಗಳು ಸಂತುಷ್ಟರಾದರು. ಶ್ರೀಕೃಷ್ಣನು ಬಲರಾಮನೊಡನೆ ದ್ವಾರವತಿಯನ್ನು ಸೇರಿದನು. ಭೀಮಸೇನ, ಈ ರೀತಿಯಾಗಿ ಶ್ರೀಕೃಷ್ಣನು ಇವನ ತಾಯಿಗಿತ್ತಿರುವ ವರದಿಂದ ಕೊಬ್ಬಿರುವ ಈ ಶಿಶುಪಾಲನು ನಿನ್ನನ್ನು ಯುದ್ಧಕ್ಕೆ ಕರೆಯುತ್ತಿದ್ದಾನೆ. ಮಹಾರಾಜ ಭೀಷ್ಮನು ಮುಂದುವರಿದು ಹೇಳ್ತಾನೆ. ಭೀಮ, ಸೋಲಿನ ಸುಳಿವನ್ನೇ ಅರಿಯದ ಮಹಾಪರಾಕ್ರಮಿಯಾದ ನಿನ್ನನ್ನು ಶಿಶುಪಾಲನಿಂದ ನಿಂದು ಯುದ್ಧಕ್ಕೆ ಕರೆಯುತ್ತಿರುವುದು ಶ್ರೀಕೃಷ್ಣನ ಪ್ರೇರಣೆಯಿಂದಲೇ. ಇದು ಇವನ ಸ್ವಭಾವಜನ್ಯವಾದ ಇಚ್ಛೆ ಅಲ್ಲ. ಈ ಪ್ರಪಂಚದಲ್ಲಿರುವ ಯಾವ ರಾಜನು ತಾನೇ ಈ ದುರುಳನ್ನು ನನ್ನನ್ನು ನಿಂದಿಸಿದಂತೆ ನಿರ್ಭಯವಾಗಿ ನಿಂದಿಸುತ್ತಾನೆ? ಇವನಾಗಲಿ ಮೃತ್ಯುವಶನಾಗಿರುತ್ತಾನೆ, ಇದರಲ್ಲಾವ ಸಂಶಯವೂ ಇಲ್ಲ. ಈ ಛೇದಿರಾಜನು ನಾನು ಹಿಂದೆಯೇ ಹೇಳಿದಂತೆ ಶ್ರೀಹರಿಯ ಅಂಶ ಸಂಭವನು. ನಿಶ್ಚಯವಾಗಿಯೂ ಇಂದು ಶ್ರೀಕೃಷ್ಣನು ತನ್ನ ತೇಜಸ್ಸನ್ನು ಇವನಿಂದ ಸೆಳೆದುಕೊಳ್ಳಲು ನಿಶ್ಚಯಿಸಿರುವನು. ಅದರಿಂದಲೇ ಇವನು ಹುಲಿಯಂತೆ ನಮ್ಮೆಲ್ಲರನ್ನು ತಿರಸ್ಕರಿಸಿ ಗರ್ಜನೆಯನ್ನು ಮಾಡುತ್ತಿದ್ದಾನೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರೆ. ಹೋಗೋ ಸಮಯ ಬಂದಾಗ ಹಿಂಗೆ ಆಡ್ತಾ ಇರ್ತಾನೆ ಮನುಷ್ಯ. ಭೀಷ್ಮನ ಮಾತುಗಳನ್ನು ಶಿಶುಪಾಲನಿಗೆ ಸಹ್ಯವಾಗಲಿಲ್ಲ. ಕೋಪವು ಮತ್ತಷ್ಟು ಉಳ್ಬಣಿಸಿತು. ಪುನಃ ತೆಗಳಲು ಪ್ರಾರಂಭಿಸಿದನು. ಭೀಷ್ಮ, ನೀನು ವಂದಿಮಾಗಾದನಂತೆ ಕ್ಷಣಕ್ಕೂ ನಿನ್ನ ಆಸನದಿಂದ ಮೇಲೆದ್ದು ಕೇಶವನ ಯಾವ ಪ್ರಭಾವವನ್ನು ಹಾಡಿ ಪಾಡುವೆಯೋ ಅಂತಹ ಪ್ರಭಾವವು ಶತ್ರುಗಳಾದ ನಮಗೂ ಇರಲಿ. ಭೀಷ್ಮ, ಒಂದು ವೇಳೆ ನಿನಗೆ ಇನ್ನೊಬ್ಬರನ್ನು ಹೊಗಳುವುದರಲ್ಲಿಯೇ ತೃಪ್ತಿ ಇರುವುದಾದರೆ ಇಲ್ಲಿರುವ ಇತರ ರಾಜರನ್ನು ಸ್ತೋತ್ರ ಮಾಡು. ಕೃಷ್ಣನೊಬ್ಬನನ್ನೇ ಸ್ತೋತ್ರ ಮಾಡುವುದನ್ನು ಸಾಕು ಮಾಡು. ಇತ್ತ ನೋಡು ಭೀಷ್ಮ, ಇವನು ದರದ ರಾಜ, ಬಾಹ್ಲಿಕಾಧಿಪತಿ. ಇವನನ್ನು ಸ್ತೋತ್ರ ಮಾಡು. ಇವನು ಮಹಾಪರಾಕ್ರಮಿ. ಹುಟ್ಟಿದೊಡನೆ ಇವನ ಶರೀರ ಭಾರದಿಂದ ಭೂಮಿಯೇ ಸೀಳಿ ಹೋಯಿತು. ಇವನ ಪಕ್ಕದಲ್ಲಿರುವವನು ಅಂಗವಂಗಾಧಿಪತಿಯಾದ ಕರ್ಣ. ಇವನು ದೀರ್ಘ ಧನುರ್ಧರನು. ದೈವ ನಿರ್ಮಿತವಾದ ಕರ್ಣಕುಂಡಲಗಳಿಂದಲೂ ವಜ್ರಕವಚದಿಂದಲೂ ಕೂಡಿ ಸೂರ್ಯನಂತೆಯೂ ಪ್ರಕಾಶಿಸುತ್ತಿದ್ದಾನೆ. ಈ ಕರ್ಣಕುಂಡಲಗಳು ಮತ್ತು ಕವಚವು ಶರೀರದೊಡನೆಯೇ ಸೇರಿ ಬಂದಿವೆ. ಇದರಿಂದಲೇ ಇವನ ಪ್ರಭಾವವೆಷ್ಟೆಂಬುದನ್ನು ನೀನು ಊಹಿಸಬಹುದಾಗಿದೆ. ಇಂದ್ರನಿಗೆ ಸಮಾನವಾದ ಪರಾಕ್ರಮವಿದ್ದ ಜರಾಸಂಧನನ್ನು ಇವನು ಬಾಹುಯುದ್ಧದಲ್ಲಿ ಪರಾಜಯಗೊಳಿಸಿದ್ದನು. ಕರ್ಣ ಜರಾಸಂಧನನ್ನು ಕೂಡ ಸೋಲಿಸಿದ್ದನು. ಅದಕ್ಕೆ ಕರ್ಣನ ಸಾಮರ್ಥ್ಯನ ಯಾರೂ ಕಡಿಮೆ ಆಗಿ ಹೇಳೋದಿಲ್ಲ. ಅವನಿಗೆ ಶಾಪಗಳಂಗಿತ್ತು. ಅಧರ್ಮದ ಪಕ್ಷದಲ್ಲಿದ್ದಕ್ಕೆ ಅವನಿಗೆ ಆ ಥರ ಸಾವು ಒಪ್ಪಬೇಕಾಯಿತು ಹೊರತು ಸಾಮರ್ಥ್ಯ ಧರ್ಮದ ಮಾರ್ಗದಲ್ಲಿ ಯುದ್ಧ ಮಾಡಿದಾಗ ಅವನಿಗೆ ಸೋಲೇ ಇರಲಿಲ್ಲ.
ಅಧರ್ಮದ ಕಡೆ ಹೋದಾಗ ಅವನಿಗೆ ಸೋಲು ಬರ್ತಾಯಿತ್ತು. ಮತ್ತು ಆ ರಾಜನನ್ನು ಅತಿಯಾಗಿ ಘಾಸಿಗೊಳಿಸಿದ್ದನು. ಇಂತಹವನು ಸ್ತೋತ್ರಾರ್ಹನಲ್ಲವೇ? ಶಿಶುಪಾಲನು ಮತ್ತೊಂದೆಡೆಗೆ ತಿರುಗಿ ದ್ರೋಣರನ್ನು ಮತ್ತು ಅಶ್ವತ್ಥಾಮನನ್ನು ನಿರ್ದೇಶಿಸಿ ಹೇಳಿದನು, ಭೀಷ್ಮ, ದ್ರೋಣರು ಮತ್ತು ಅಶ್ವತ್ಥಾಮನು ಅಪ್ರತಿಮ ಸಾಹಸಿಗಳಾದ ಪಿತಾಪುತ್ರರು. ಇವರಲ್ಲಿ ಯಾರೊಬ್ಬರೂ ಕೋಪಾವಿಷ್ಟರಾಗಿ ನಿಂತರೂ ಚರಾಚರ ಪ್ರಾಣಿಗಳಿಂದ ಕೂಡಿರುವ ಈ ಪ್ರಪಂಚವನ್ನೇ ನಿರ್ಮೂಲ ಮಾಡಿಬಿಡಬಲ್ಲರು. ಇಬ್ಬರಿಗೂ ಬ್ರಹ್ಮಾಸ್ತ್ರ ಇದೆ. ದ್ರೋಣನ ಹತ್ರನೂ ಇದೆ, ಅಶ್ವತ್ಥಾಮನ ಹತ್ರನೂ ಇತ್ತು. ಅದಕ್ಕೆ ಅವರು ಪವರ್ಫುಲ್ ಅಂತ. ಪ್ರಪಂಚದ ರಾಜರಲ್ಲಿ ದ್ರೋಣರ ಅಥವಾ ಅಶ್ವತ್ಥಾಮನ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮವಿರುವ ಮತ್ತೊಬ್ಬ ರಾಜನನ್ನೇ ನಾನು ಕಂಡಿಲ್ಲ. ಇಂತಹವರನ್ನೇಕೆ ನೀನು ಸ್ತೋತ್ರ ಮಾಡುವುದಿಲ್ಲ? ಆ ದ್ರೋಣನೇ ಕೃಷ್ಣನಿಗೆ ಪೂಜೆ ಮಾಡಬೇಕಂತ ಅವನೇ. ಆ ದ್ರೋಣನ ಹೆಸರು ಇಟ್ಕೊಂಡು ಇವನು ಪೂಜೆ ಮಾಡಬೇಕಂತ. ಪ್ರಪಂಚದಲ್ಲಿಯೇ ಅಸಮಾನ ಪರಾಕ್ರಮಿ ಎನಿಸಿರುವ ಈ ದುರ್ಯೋಧನನನ್ನು ನೀನು ನಿರ್ಲಕ್ಷಿಸಿರುವೆ. ಜಯದ್ರಥನೇನು ಸಾಮಾನ್ಯನೇ? ಶಸ್ತ್ರವಿದ್ಯಾ ಪ್ರವೀಣನು ಮಹಾಪರಾಕ್ರಮಿಯಾಗಿರುತ್ತಾನೆ. ಕಿಂಪುರುಷರ ಆಚಾರ್ಯನಾದ ಧ್ರುವನು ಪ್ರಪಂಚದಲ್ಲಿಯೇ ಮಹಾಪರಾಕ್ರಮಿ ಎಂಬ ಕೀರ್ತಿಯನ್ನು ಗಳಿಸಿರುತ್ತಾನೆ. ಶಾರದ್ವತನ ಪುತ್ರರಾದ ಕೃಪರರು ಭರತ್ಕುಲಕ್ಕೆ ಆಚಾರ್ಯರೆಂಬುದು ಸರ್ವವಿದಿತವಾಗಿದೆ. ಇಂತಹವರನ್ನು ಬಿಟ್ಟು ಕೃಷ್ಣನ್ನೇಕೆ ಸ್ತೋತ್ರ ಮಾಡುವೆ? ಧನುರ್ವಿದ್ಯಾ ಪ್ರವೀಣನಾದ ರುಕ್ಮಿ, ಮಹಾಪರಾಕ್ರಮಿಯಾದ ಭೀಷ್ಮಕ, ರಾಜನಾದ ದಂತವಕ್ತ್ರ, ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಸುಪ್ರಸಿದ್ಧನಾಗಿರುವ ಭಗದತ್ತ, ಮಗಧ ರಾಜನಾದ ಜಯತ್ಸೇನ, ವಿರಾಟ, ದೃಪದ, ಶಕುನಿ, ಬೃಹದ್ಬಲ, ಅವಂತಿ ದೇಶದ ವಿಂದಾನುವಿಂದರು, ಪಾಂಡ್ಯ, ಶ್ವೇತ, ಉತ್ತರ, ಶಂಕ, ವೃಷಸೇನ, ಏಕಲವ್ಯ, ಮಹಾರಥಿಕನೆಂದು ಸುಪ್ರಸಿದ್ಧನಾಗಿರುವ ಕಾಲಿಂಗ, ಇವರೆಲ್ಲರನ್ನೂ ನಿರ್ಲಕ್ಷಿಸಿ ಕೇಶವನನ್ನೇಕೆ ಸ್ತೋತ್ರ ಮಾಡುತ್ತಿರುವೆ? ಭೀಷ್ಮ, ನಿನ್ನ ಮನಸ್ಸು ಯಾವಾಗಲೂ ಇತರರನ್ನು ಹೊಗಳುವುದರಲ್ಲಿಯೇ ಆಸಕ್ತವಾಗಿರುವುದಾದರೆ ರಾಜಾದಿರಾಜನಾದ ಶಲ್ಯನನ್ನು ಸ್ತೋತ್ರ ಮಾಡು. ನಿನ್ನ ಬುದ್ಧಿಗೆ ನಾನೇನನ್ನು ತಾನೇ ಮಾಡಲು ಸಾಧ್ಯವಾದೀತು? ವೃದ್ಧರ ಧರ್ಮವಿದರ ಸೇವೆಯನ್ನು ನೀನು ಮಾಡಿಲ್ಲ. ಆತ್ಮನಿಂದೆ, ಆತ್ಮಪ್ರಶಂಸೆ, ಪರನಿಂದೆ, ಪರಪ್ರಶಂಸೆ ಈ ನಾಲ್ಕು ಆರ್ಯರಿಗೆ ಯೋಗ್ಯವಲ್ಲವೆಂಬ ವಿಷಯವನ್ನು ನೀನು ತಿಳಿದಂತಿಲ್ಲ. ಭೀಷ್ಮ, ತಿಳಿವಳಿಕೆ ಇಲ್ಲದೆ ಭಕ್ತಿ ಪುರಸ್ಸರವಾಗಿ ನೀನು ಮಾಡುತ್ತಿರುವ ಸ್ತೋತ್ರಕ್ಕೆ ಅನರ್ಹನಾದ ಈ ಕೇಶವನ ಹೊಗಳಿಕೆಯನ್ನು ಯಾರೂ ಅನುಮೋದಿಸಲಾರರು. ಕೇವಲ ನಿನ್ನ ಸ್ವಂತ ಇಚ್ಛೆಯಿಂದಲೇ ನೀನು ಈ ಸಕಲ ಭುವನವನ್ನು ಕಂಸನ ಮನೆಯ ದನ ಕಾಯುವ ದುರುಳನಾದ ಈ ಕೃಷ್ಣನಲ್ಲಿ ಹೇಗೆ ತಾನೇ ಸಮಾವೇಶ ಮಾಡುವೆ? ಅಥವಾ ನಿನ್ನ ಈ ಕಾರ್ಯವು ನಿನ್ನ ಸ್ವಭಾವಜನ್ಯವಾದ ಗುಣದಿಂದ ಮಾಡಲ್ಪಡದಿರಬಹುದು. ಭೂಲಿಂಗವೆಂಬ ಪಕ್ಷಿಯ ಉದಾಹರಣೆಯನ್ನು ಈ ಹಿಂದೆಯೇ ಹೇಳಿದ್ದೇನಲ್ಲವೇ? ಮತ್ತೊಮ್ಮೆ ಹೇಳುವೆನು ಕೇಳು. ಬರೀ ಪಕ್ಷಿಗಳ ದೃಷ್ಟಾಂತನೇ ಕೇಳ್ತಾವನು. ಹಿಮಪರ್ವತದ ಅತ್ತ ಕಡೆಯಲ್ಲಿ ಭೂಲಿಂಗವೆಂಬ ಪಕ್ಷಿ ಇರುತ್ತದೆ. ಆ ಪಕ್ಷಿಯು ಯಾವಾಗಲೂ ಸಾಹಸಮ್ಮ ಗುರು, ಅಂದರೆ ಪ್ರಾಣಾಪಾಯಕರವಾದ ಸಾಹಸ ಕಾರ್ಯಕ್ಕೆ ಯತ್ನಿಸಬೇಡ ಎಂದು ಹೇಳುತ್ತಿರುತ್ತದೆ. ಆದರೆ ತಾನೇ ಯಾವಾಗಲೂ ಹೆಚ್ಚು ಅಪಾಯಕರವಾದ ಸಾಹಸ ಕಾರ್ಯವನ್ನು ಮಾಡುತ್ತಿರುವ ಅರಿವು ಆ ಪಕ್ಷಿಗಿರುವುದಿಲ್ಲ. ಮಂದಬುದ್ಧಿಯ ಆ ಪಕ್ಷಿಯು ಸಿಂಹವು ಆಹಾರವನ್ನು ತಿನ್ನುತ್ತಿರುವಾಗ ಅದರ ಬಾಯೊಳಗೆ ಹಳ್ಳುಗಳ ಸಂದಿಯಲ್ಲಿ ಸಿಕ್ಕಿಕೊಂಡಿರುವ ಮಾಂಸವನ್ನು ಕೊಕ್ಕಿನಿಂದ ಕುಕ್ಕಿ ತೆಗೆಯಲು ಯತ್ನಿಸುತ್ತಿರುತ್ತದೆ. ಇಲ್ಲಿ ಮತ್ತೊಂದು ವೈಚಿತ್ರ್ಯವೇನೆಂದರೆ, ಬಾಯೊಳಗಿನ ಮಾಂಸದ ತುಂಡನ್ನು ಕೀಳುವ ಆ ಪಕ್ಷಿಯನ್ನು ಸಿಂಹವು ಹಾಗೆಯೇ ನುಂಗಿಬಿಡಲು ಸಾಧ್ಯವಿದ್ದರೂ ಹಾಗೆ ಮಾಡುವುದಿಲ್ಲ. ಸಿಂಹದ ಉದಾಸೀನತೆಯಿಂದ ಭೂಲಿಂಗ ಪಕ್ಷಿಯು ಜೀವಿಸುತ್ತಿರುತ್ತದೆ. ಭೀಷ್ಮ, ನೀನಾದರೂ ಭೂಲಿಂಗ ಪಕ್ಷಿಯಂತೆ ಹೇಳುವುದೇ ಒಂದು, ಮಾಡುವುದು ಮತ್ತೊಂದು. ನಿಶ್ಚಯವಾಗಿಯೂ ನೀನಿಂದು ಬದುಕಿರುವುದು ಈ ರಾಜರೆಲ್ಲರ ಉದಾಸೀನತೆಯಿಂದ. ನೀನು ಕೃಷ್ಣನ ಪೂಜೆ ಮಾಡಿ ಈ ರಾಜರೆಲ್ಲರನ್ನು ತಿರಸ್ಕರಿಸುವುದರಿಂದ ಈ ರಾಜರು ಈ ವೇಳೆಗಾಗಲೇ ನಿನ್ನನ್ನು ಸಂಹರಿಸಬಹುದಾಗಿದ್ದಿತು. ಆದರೆ ಈ ರಾಜರ ಉದಾರತೆಯು ಅಥವಾ ಉದಾಸೀನತೆಯು ನಿನ್ನನ್ನು ಜೀವಸಹಿತವಾಗಿ ಉಳಿಸಲು ಅವಕಾಶವಿತ್ತಿದೆ. ಎಲ್ಲರ ಅಭಿಪ್ರಾಯಕ್ಕೂ ವಿರುದ್ಧವಾಗಿ ವರ್ತಿಸುವವನು ನಿನ್ನ ಹೊರತು ಮತ್ಯಾರಿದ್ದಾರೆ? ಭೀಷ್ಮನ ಬಗ್ಗೆ ಗೊತ್ತಿಲ್ಲ ಅವನಿಗೆ. ಭೀಷ್ಮ
ಭೀಷ್ಮನಿಗೆ ಸರಿಸಾಟಿ ಯಾರೂ ಇಲ್ಲ. ಒಬ್ಬ ಕೃಷ್ಣ ಪರಮಾತ್ಮ ಬಿಟ್ಟರೆ ಅಲ್ಲಿ ಯಾರು ಒಬ್ಬ ಅರ್ಜುನನ ಕೈಯಲ್ಲಿ ಕೂಡ ಆಗ್ತಿರಲಿಲ್ಲ. ಅಂತಹ ಪರಾಕ್ರಮ ಸ್ವೇಚ್ಛಾ ಮರಣ ಇದ್ದವನು ಭೀಷ್ಮ. ಅವ್ರ ಗುರುಗಳು ಪರಶುರಾಮ, ಅವತಾರ ಪುರುಷನಾದ ಪರಶುರಾಮನೇ ಇನ್ನೂ ಮಾಡೋಕ್ಕಾಗಿಲ್ಲ. ಇವರೆಲ್ಲ ಏನು ಮಾಡ್ತಾರೆ? ಶಿಶುಪಾಲನ ಕಠಿಣವಾದ ಮಾತುಗಳನ್ನು ಕೇಳಿ ಭೀಷ್ಮನು ಗಾಂಭೀರ್ಯದಿಂದಲೇ ಉತ್ತರಿಸಿದನು. ನಾನು ಈ ರಾಜರ ಭೀಷ್ಮನು ಬದುಕಿರಲಿ ಎಂಬ ಇಚ್ಛೆಯಿಂದಲೇ ಜೀವಿಸಿರುವೆನೆಂಬ ವಿಷಯವೂ ಹಾಗಿರಲಿ. ಆದರೆ ಶಿಶುಪಾಲ ಹಾಗೆ ಜೀವಿಸಿರುವ ನಾನು ಈ ರಾಜರೆಲ್ಲರನ್ನೂ ತೃಣಕ್ಕಿಂತಲೂ ಕಡೆಯಾಗಿ ಭಾವಿಸಿರುವೆನು. ಇವರು ನನ್ನ ಮುಂದೆ ತೃಣಪ್ರಾಯರು. ಭೀಷ್ಮನ ಮಾತುಗಳನ್ನು ಕೇಳಿದೊಡನೆಯೇ ಅಲ್ಲಿ ನೆರೆದಿದ್ದ ರಾಜರೆಲ್ಲರೂ ಕೋಪದಿಂದ ಉದ್ರಿಕ್ತರಾದರು. ಅನೇಕ ರಾಜರು ಮೇಲೆದ್ದು ನಿಂತರು. ಮತ್ತೆ ಕೆಲವರು ಭೀಷ್ಮನನ್ನು ತೆಗಳಲು ಪ್ರಾರಂಭಿಸಿದರು. ಈ ಭೀಷ್ಮನು ಮುದಿಯನಾಗಿದ್ದರೂ ದುರಹಂಕಾರದಿಂದ ಮದಿಸಿರುತ್ತಾನೆ. ಇವನು ಖಂಡಿತವಾಗಿಯೂ ಕ್ಷಮಾರ್ಹನಲ್ಲ. ಪಶುವನ್ನು ಕೊಳ್ಳುವಂತೆ ಇವನನ್ನು ಕತ್ತು ಹಿಸುಕಿಕೊಳ್ಳೋಣ, ಅಥವಾ ನಾವೆಲ್ಲರೂ ಸೇರಿ ಇವನನ್ನು ಹುಲ್ಲಿನಿಂದ ಸುಟ್ಟು ಬಿಡೋಣ. ರಾಜರ ಆ ಮಾತುಗಳನ್ನು ಕೇಳಿ ಮೇಧಾವಿಯಾದ ಭೀಷ್ಮನು ಪುನಃ ಹೇಳಿದನು, ಎಳೆಯ ರಾಜರೇ, ಈ ನಿಮ್ಮ ಮಾತುಗಳಿಗೆ ಕೊನೆಯೇ ಇಲ್ಲವಾಗಿದೆ. ಏಕೆಂದರೆ ಮಾತಿಗೆ ಮಾತು ಬೆಳೆಯುವುದು ಸ್ವಾಭಾವಿಕ. ಆದುದರಿಂದ ನೀವೆಲ್ಲರೂ ನಾನು ಹೇಳಲಿರುವ ಈ ಕಡೆಯ ಮಾತುಗಳನ್ನು ಕೇಳಿರಿ. ನಿಮ್ಮ ಕೈಯಲ್ಲಿ ಸಾಧ್ಯವಿರುವುದಾದರೆ ನನ್ನನ್ನು ನೀವು ಪಶುವಿನಂತೆ ಕೊಳ್ಳಿರಿ ಅಥವಾ ಹುಲ್ಲಿನಿಂದ ದಹಿಸಿರಿ. ನಾನು ಮಾತ್ರ ನಿಶ್ಚಯವಾಗಿಯೂ ನಿಮ್ಮೆಲ್ಲರ ತಲೆಗಳನ್ನು ನನ್ನ ಈ ಕಾಲಿನಿಂದ ಮೆಟ್ಟುವೆನು. ಇದು ಮಾತ್ರ ನಿಶ್ಚಯ. ಇದಕ್ಕೆ ಮೊದಲು ಇದೋ ಇಲ್ಲಿ ನೋಡು, ವಿನಾಶವೆಂಬುದನ್ನೇ ಅರಿಯದ ವಾಸುದೇವನಿದ್ದಾನೆ. ಇವನನ್ನು ನಾವು ಪೂಜಿಸಿರುತ್ತೇವೆ. ಇಲ್ಲಿರುವ ಯಾರಿಗಾದರೂ ಮರಣದ ಅಪೇಕ್ಷೆ ಇದ್ದರೆ ಅವನು ಈ ಕೂಡಲೇ ಮೇಘಶ್ಯಾಮನಾದ ಶಂಖಚಕ್ರ ಗದಾಪಾಣಿಯಾದ ಮಾಧವನನ್ನು ಯುದ್ಧಕ್ಕೆ ಆಹ್ವಾನಿಸಿ ಅವನಿಂದ ಸಂಹರಿಸಲ್ಪಟ್ಟವನಾಗಿ ಅವನ ಭವ್ಯ ಶರೀರವನ್ನು ಸೇರಲಿ ಅಂತಂತನು. ಜನಮೇಜಯ, ಶ್ರೀಕೃಷ್ಣನನ್ನು ಕೇವಲ ಗೋಪಾಲಕನೆಂದು ತಿಳಿದಿದ್ದವನಿಗೆ ಶ್ರೀಕೃಷ್ಣನೊಡನೆ ಯುದ್ಧ ಮಾಡಲು ಅಂಜಿಕೆ ಏನಿದೆ? ಭೀಷ್ಮನ ಮಾತುಗಳನ್ನು ಕೇಳಿ ಚೇದಿರಾಜನು ಮತ್ತಷ್ಟು ಕುಪಿತನಾಗಿ ಶ್ರೀಕೃಷ್ಣನೊಡನೆ ಯುದ್ಧ ಮಾಡಲು ನಿಶ್ಚಯಿಸಿ ಹೇಳಿದನು, ಜನಾರ್ದನ, ನಾನು ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೇನೆ. ನನ್ನೊಡನೆ ಯುದ್ಧ ಮಾಡು. ಯುದ್ಧದಲ್ಲಿ ನಿನ್ನ ಜೊತೆಯಲ್ಲಿಯೇ ಈ ಪಾಂಡವರೆಲ್ಲರನ್ನೂ ಯಮಾಲಯಕ್ಕೆ ಕಳುಹಿಸಿಯೇ ವಿರಮಿಸುವೆನು. ಇಲ್ಲಿ ನೆರೆದಿರುವ ರಾಜರೆಲ್ಲರನ್ನೂ ನಿರ್ಲಕ್ಷಿಸಿ ರಾಜನಲ್ಲದ ದಾಸನಾದ ನಿನ್ನನ್ನು ಪೂಜಿಸಿರುವುದರಿಂದ ಪಾಂಡವರೆಂದಿಗೂ ಕ್ಷಮಾರ್ಹರಲ್ಲ. ಆದುದರಿಂದ ಇವರನ್ನು ನಿನ್ನೊಡನೆ ಯಮಾಲಯಕ್ಕೆ ಕಳುಹಿಸಿಯೇ ತೀರಬೇಕಾಗಿದೆ. ಪೂಜೆಗೆ ಅರ್ಹನಲ್ಲದ ಕಂಸನಿಗೆ ದಾಸನಾಗಿದ್ದ ನಿನ್ನನ್ನು ಪಾಂಡವರು ಕೇವಲ ಬಾಲತ್ವದ ಕಾರಣದಿಂದ ವಿವೇಚನೆಯಿಲ್ಲದೆ ಪೂಜಿಸಿರುವರೆಂದು ಭಾವಿಸಿದರೂ ಇವರ ವಧೆಯು ಅನಿವಾರ್ಯವೆಂದೇ ನಾನು ಅಭಿಪ್ರಾಯಪಡುತ್ತೇನೆ ಎಂದು ಮುಂತಾಗಿ ಹೇಳುತ್ತಾ ಶಿಶುಪಾಲನು ಗರ್ಜನೆ ಮಾಡುತ್ತಿದ್ದನು. ಆ ಸಮಯದಲ್ಲಿ ಶ್ರೀಕೃಷ್ಣನು ಮೇಲೆದ್ದು ಪಾಂಡವರ ಸಮ್ಮುಖದಲ್ಲಿದ್ದ ರಾಜಾದಿರಾಜರನ್ನು ಸಂಬೋಧಿಸಿ ಮೇದು ನುಡಿಗಳಿಂದ ಈ ವಾಕ್ಯಗಳನ್ನು ಹೇಳಿದನು. ಎಳೆಯ ರಾಜರುಗಳೇ, ಯದುಕುಲ ಕನ್ಯೆಯಾದ ಶ್ರುತಶ್ರವಸಲ ಮಗನಾದ ದುಷ್ಟಬುದ್ಧಿಯಿಂದ ಕೂಡಿರುವ ಈ ಶಿಶುಪಾಲನ ಸಾತತ್ವ ವಂಶದವರಾದ ನಮಗೆ ಅತ್ಯಂತ ವೈರಿಯಾಗಿದ್ದಾನೆ. ನಾವು ಇವನಿಗೆ ಯಾವಾಗಲೂ ಕೇಡನ್ನು ಮಾಡದಿದ್ದರೂ ಇವನು ಯಾವಾಗಲೂ ನಮಗೆ ಕೇಡನ್ನುಂಟು ಮಾಡುವುದರಲ್ಲಿಯೇ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾನೆ. ಇವನು ನಮಗಿದ್ದ ತೊಂದರೆಗಳು ಅಷ್ಟಿಷ್ಟಲ್ಲ. ನಾವೊಮ್ಮೆ ಪ್ರಾಗ್ಜ್ಯೋತಿಷ ನಗರಿಗೆ ಹೋಗಿದ್ದ ಕಾಲದಲ್ಲಿ ಇವನು ದ್ವಾರವತಿಗೆ ಬಂದು ನಗರವನ್ನೇ ಸುಟ್ಟು ಬಿಟ್ಟನು.
ಇವನು ನಮ್ಮ ತಂದೆಯ ತಂಗಿಯ ಮಗನೂ ಆಗಿರುತ್ತಾನೆ. ಉಗ್ರಸೇನನು ರೈವತಕ ಪರ್ವತದಲ್ಲಿ ವಿಹಾರ ಮಾಡುತ್ತಿದ್ದಾಗ ಈ ದುಷ್ಟನೊಮ್ಮೆ ನಿರಾಯುಧರಾದ ಅವನ ಸೇವಕರ ಮೇಲೆ ಬಿದ್ದು ಅನೇಕರನ್ನು ಕೊಂದು ಮತ್ತೆ ಕೆಲವರನ್ನು ಬಂಧಿಸಿ ತನ್ನ ನಗರಿಗೆ ಸೆಳೆದುಕೊಂಡು ಹೋದನು. ಪಾಪ ಕಾರ್ಯಗಳಲ್ಲಿಯೇ ಹೆಚ್ಚಿನ ಆಸಕ್ತಿಯುಳ್ಳ ಇವನೊಮ್ಮೆ ನಮ್ಮ ತಂದೆಯ ಅಶ್ವಮೇಧ ಯಾಗ ಮಾಡಲು ಸೈನಿಕರೊಡನೆ ಕಳುಹಿಸಿದ್ದ ಯಜ್ಞಾಶ್ವವನ್ನು ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡಬೇಕೆಂಬ ದುರಭಿಪ್ರಾಯದಿಂದ ಮುಚ್ಚಿಟ್ಟನು. ಕಾಮಚೋದಿತನಾದ ಇವನೇ ಸೌವೀರ ರಾಜ್ಯಕ್ಕೆ ಹೋಗುತ್ತಿದ್ದ. ತಪಸ್ವಿಯಾದ ಅಕ್ರೂರನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋದನು. ಸೋದರ ಮಾವನಿಗೆ ಕೇಡನ್ನುಂಟು ಮಾಡಲು ಆಸಕ್ತನಾದ ಇವನು ಮತ್ತೊಮ್ಮೆ ಮಾಡಿದ ಕಾರ್ಯವು ಮತ್ತು ಹೇಯವಾದದ್ದು. ವಿಶಾಲ ದೇಶದ ರಾಜಕನ್ಯಾದ ಭದ್ರೆಯ ವಿವಾಹ ಪ್ರಯತ್ನಗಳು ನಡೆಯುತ್ತಿದ್ದವು. ಚೆಲುವೆಯಾದ ಭದ್ರೆಯ ಮೇಲೆ ಈ ಪಾಪಿಯ ಕಣ್ಣುಗಳು ಬಿದ್ದವು. ತನ್ನ ಮಿತ್ರನಾದ ಕರುಷ ರಾಜನಿಗೋಸ್ಕರ ಅವನ ವೇಷವನ್ನೇ ಧರಿಸಿ ವಿಶಾಲ ದೇಶಕ್ಕೆ ಹೋಗಿ ಭದ್ರೆಯನ್ನು ಅಪಹರಿಸಿ ತಂದನು. ಇವನ ಈ ವಿಧವಾದ ಅನೇಕ ಪಾಪ ಕಾರ್ಯಗಳೆಲ್ಲವನ್ನೂ ನಾನು ನನ್ನ ಸೋದರತ್ತೆಗಾಗಿ ಸಹಿಸಿಕೊಂಡೇ ಬಂದೆನು. ಇವನು ಇಂದು ನನಗೆ ಮಾಡುತ್ತಿರುವ ಅಪರಾಧವು ನಿಮ್ಮೆಲ್ಲರಿಗೂ ಪ್ರತ್ಯಕ್ಷವಾಗಿಯೇ ಗೋಚರವಾಗಿದೆ. ಇವನು ನನ್ನ ವಿಷಯದಲ್ಲಿ ಎಷ್ಟೊಂದು ದ್ವೇಷಬುದ್ಧಿಯಿಂದಿರುವನೆಂಬುದನ್ನು ನೀವು ನೋಡುತ್ತಿರುವಿರಿ. ಇವನು ಈ ಹಿಂದೆ ನನಗಷ್ಟೇ ತೊಂದರೆಯನ್ನಿತ್ತನೆಂಬ ವಿಷಯವೂ ನಿಮಗೆ ತಿಳಿದೇ ಇದೆ. ಇವನ ಈ ದುರಹಂಕಾರಕ್ಕೆ ಪ್ರತಿಫಲವು ಇವನ ಸಂಹಾರವೇ ಆಗಿದೆ. ಇವನಿಂದು ತಾನು ಮಾಡಿರುವ ಮಿತಿಮೀರಿದ ಅಪರಾಧಕ್ಕಾಗಿ ಮದಾರ್ಹನಾಗಿದ್ದಾನೆ. ಇವನೀಗ ಎಸಗಿರುವ ಅಪರಾಧವನ್ನು ಕ್ಷಮಿಸಲು ಅಶಕ್ತನಾಗಿದ್ದೇನೆ. ಶೀಘ್ರ ಮರಣವನ್ನು ಬಯಸಿದ ಈ ಪಾಪಿಯು ರುಕ್ಮಿಣಿಯ ಮೇಲೆಯೂ ಕಣ್ಣಿಟ್ಟಿದ್ದನು. ಆದರೆ ನೀಚ ಜಾತಿಯವನಿಗೆ ವೇದಾಧಿಕಾರವು ಲಭಿಸದ ರೀತಿಯಲ್ಲಿ ಈ ನೀಚನಿಗೆ ರುಕ್ಮಿಣಿಯೂ ಲಭಿಸಲಿಲ್ಲ. ರುಕ್ಮಿಣಿಯನ್ನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾನೆ. ಆವಾಗ ಕೃಷ್ಣನೇ ಇಂಥ ಇದು ಮಾಡಿ ಮದುವೆ ಮಾಡ್ಕೊಂಡಿರ್ತಾನೆ. ಅದೊಂದು ಕೋಪ ಇರುತ್ತೆ. ವಾಸುದೇವನ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಿದ್ದ ರಾಜರೆಲ್ಲರೂ ಶಿಶುಪಾಲನನ್ನೇ ಮೂದಲಿಸಲು ಪ್ರಾರಂಭಿಸಿದರು. ಆದರೆ ಶಿಶುಪಾಲನು ಮಾತ್ರ ಶ್ರೀಕೃಷ್ಣನ ಮಾತಿಗೆ ಗಹಗಹಿಸಿ ನಕ್ಕು ಹಟ್ಟಹಾಸದಿಂದ ಹೇಳಿದನು, ಎಳವೋ ಕೃಷ್ಣ, ರುಕ್ಮಿಣಿಯ ತಂದೆ ತಾಯಿಗಳು ಮೊದಲು ನನಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದಿದ್ದ ವಿಷಯವನ್ನು ಈ ಮಹಾಸಭೆಯಲ್ಲಿ, ಅದರಲ್ಲಿಯೂ ಈ ಮಹಾರಾಜರ ಸಮ್ಮುಖದಲ್ಲಿ ಬಹಿರಂಗಪಡಿಸಲು ನಾಚಿಕೆಯಾಗಲಿಲ್ಲವೇ? ಮಧುಸೂದನ, ಈ ಸಭೆಯಲ್ಲಿರುವ ಮರ್ಯಾದಸ್ಥರ ಮಧ್ಯದಲ್ಲಿ ಕುಳಿತು ತಾನು ಒಬ್ಬ ಮರ್ಯಾದಸ್ಥನಾದ ಮನುಷ್ಯನೆಂದು ಭಾವಿಸಿ ನನ್ನ ಹೆಂಡತಿಯನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿಶ್ಚಯವಾಗಿದ್ದಿತು ಎಂದು ಸ್ವಲ್ಪವಾದರೂ ಲಜ್ಜೆಯಿಲ್ಲದೆ ಹೇಳುವವನು ನೀನೊಬ್ಬನಲ್ಲದೆ ಮತ್ಯಾರಿದ್ದಾರೆ? ಕೃಷ್ಣ, ನೀನು ನನ್ನನ್ನು ಕ್ಷಮಿಸು ಅಥವಾ ಕ್ಷಮಿಸದಿರು. ನೀನು ನನ್ನ ಮೇಲೆ ಕೋಪಗೊಂಡರೂ ಅಥವಾ ಕೋಪಗೊಳ್ಳದೆ ಮೈತ್ರಿಯಿಂದಿದ್ದರೂ ನೀನೇನು ತಾನೇ ನನಗೆ ಮಾಡಬಲ್ಲೆ? ಶಿಶುಪಾಲನ ಹೀಗೆ ಮಾತನಾಡುತ್ತಿರುವಾಗ ಶ್ರೀಕೃಷ್ಣನು ಅಸುರರ ದರ್ಪವನ್ನು ಮುರಿಯುವ ಸಾಮರ್ಥ್ಯವುಳ್ಳ ಚಕ್ರಾಯುಧವನ್ನು ಸ್ಮರಿಸಿದನು. ಕ್ಷಣ ಮಾತ್ರದಲ್ಲಿ ಚಕ್ರಾಯುಧವು ವೇಗವಾಗಿ ತಿರುಗುತ್ತಾ ಬಂದು ಶ್ರೀಕೃಷ್ಣನ ದಕ್ಷಿಣ ಹಸ್ತವನ್ನು ಅಲಂಕರಿಸಿತು. ಚಕ್ರಾಯುಧವನ್ನು ಧರಿಸಿದ ಶ್ರೀಕೃಷ್ಣನು ಅಲ್ಲಿದ್ದ ರಾಜರೆಲ್ಲರನ್ನು ಕುರಿತು ಉಚ್ಛ್ವಧ್ವನಿಯಿಂದ ಹೇಳಿದನು, ಭೂಪಾಲರುಗಳಿರ, ನಾನು ಈ ದುಷ್ಟನನ್ನು ಇಲ್ಲಿಯವರೆಗೆ ಕ್ಷಮಿಸಿದ ಕಾರಣವನ್ನು ಹೇಳುವೆನು, ಕೇಳಿರಿ. ಇವನ ತಾಯಿಯಿಂದ ಪ್ರಾರ್ಥಿತನಾದ ನಾನು ಇವನು ಮಾಡಿದ 100 ಅಪರಾಧಗಳನ್ನು ಕ್ಷಮಿಸಿದೆನು. ಇವನ ತಾಯಿಯು ಈ ವರವನ್ನೇ ಕೇಳಿದ್ದಳು. ನಾನೂ ಸಹ ಹಾಗೆಯೇ ವರವನ್ನಿತ್ತಿದೆನು. ನಾನಿತ್ತಿದ ವರದಂತೆ ಇವನ ಅಪರಾಧಗಳು 100ರಿಂದ ಪರಿಪೂರ್ತಿಯಾಗಿ ಮೀರಿಯೂ ಹೋಯಿತು. ನಾನು ನಿಮ್ಮ ಸಮ್ಮುಖದಲ್ಲಿಯೇ ಇವನನ್ನಿಂದು ಸಂಹಾರ ಮಾಡುತ್ತೇನೆ. ಹೀಗೆಂದು ಹೇಳಿ ಶ್ರೀಕೃಷ್ಣನು ಚಕ್ರಾಯುಧವನ್ನು ಶಿಶುಪಾಲನ ಮೇಲೆ ಪ್ರಯೋಗಿಸಿದನು. ರೆಪ್ಪೆ ಹೊಡೆಯುವುದರೊಳಗಾಗಿ ಇಂದ್ರನ ವಜ್ರಾಯುಧದ ಆಘಾತಕ್ಕೆ ಸಿಕ್ಕಿ ಪರ್ವತದ ಶಿಖರಗಳು ಉರುಳಿದಂತೆ ಶಿಶುಪಾಲನ ತಲೆಯು ಕೆಳಕ್ಕೆ ಉರುಳಿತು. ಶಿಶುಪಾಲನ ಶರೀರದಿಂದ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸು ಹೊರಬರುತ್ತಿರುವುದನ್ನು ಅಲ್ಲಿ ನೆರೆದಿದ್ದ
ರಾಜರೆಲ್ಲರೂ ವೀಕ್ಷಿಸಿದರು. ಆ ಮಹಾ ತೇಜಸ್ಸು ಪರಂಧಾಮನಾದ ಕಮಲಾಕ್ಷನಾದ ಲೋಕ್ಯ ಪೂಜನಾದ ಶ್ರೀಕೃಷ್ಣನನ್ನು ಪ್ರದಕ್ಷಿಣೆ ಮಾಡಿ ಅವನೊಳಗೆ ಸೇರಿಕೊಂಡಿತು. ಶಿಶುಪಾಲನು ಕೂಡ ಪರಮಾತ್ಮನಲ್ಲೇ ಲಯ ಆಗಿರ್ತಾನೆ. ಮೇಲೆ ಇದ್ದ ದ್ವಾರಪಾಲಕ ಕಂಸ ಶಿಶುಪಾಲನೇ ಅಂತಾರೆ. ಅದನ್ನು ಕಂಡ ಎಲ್ಲ ರಾಜರು ಆಶ್ಚರ್ಯಭರಿತರಾದರು. ಶಿಶುಪಾಲನ ವಧೆಯ ಕಾಲದಲ್ಲಿ ಆಕಾಶವು ಮೇಘರಹಿತವಾಗಿದ್ದರೂ ಮಳೆಯನ್ನು ಸುರಿಸಿತು. ಹಠಾತ್ತಾಗಿ ಗುಡುಗು ಮಿಂಚು ಸಿಡಿಲುಗಳು ಉಂಟಾದವು. ಭೂಮಿಯೇ ನಡುಗಿತು. ಆ ಸಮಯದಲ್ಲಿ ಶಿಶುಪಾಲನ ಪಕ್ಷದಲ್ಲಿದ್ದ ರಾಜರ ಅವಸ್ಥೆಯಂತೂ ಅವರ್ಣನೀಯವಾಗಿದ್ದಿತು. ಶಿಶುಪಾಲನಿಗೆ ಸಪೋರ್ಟ್ ಮಾಡಿದವ್ರಿಗೆ ಹಿಂಗೆ ಹುಚ್ಚೆ ಬಂದಿರುತ್ತೆ. ಅಲ್ಲಿಗೆ ಪ್ರಾಣ ಹೋಗುವ ಮೊದಲು ಮಾತು ನಿಂತು ಹೋದಾಗ ಮಾನವನು ಇತರರನ್ನು ದಿಟ್ಟಿಸಿ ನೋಡುವಂತೆ ಕೆಲವು ರಾಜರು ಮಾತನಾಡಲಾರದೆ ಶ್ರೀಕೃಷ್ಣನನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದರು. ಕೆಲವು ರಾಜರು ಕೋಪಾವಿಷ್ಟರಾಗಿ ತಮ್ಮ ಕೈಗಳನ್ನು ಉಜ್ಜಿಕೊಳ್ಳುತ್ತಿದ್ದರು. ಮತ್ತೆ ಕೆಲವರು ಅವಡುಗಳನ್ನು ಬಲವಾಗಿ ಕಚ್ಚುತ್ತಿದ್ದರು. ಅವರ ಮಧ್ಯದಲ್ಲಿದ್ದ ಕೆಲವರು ಶ್ರೀಕೃಷ್ಣನು ಮಾಡಿದ ಸಾಹಸ ಕಾರ್ಯವನ್ನು ಪ್ರಶಂಸಿಸುತ್ತಲೂ ಇದ್ದರು. ಮತ್ತೆ ಕೆಲವರು ಕೋಪಿಷ್ಠರಾಗಿದ್ದ ರಾಜರನ್ನು ಸಮಾಧಾನಪಡಿಸುವುದರಲ್ಲಿ ನಿರತರಾಗಿದ್ದರು. ಕೆಲವರು ಯಾವ ಪಕ್ಷವನ್ನು ಸೇರದೆ ತಟಸ್ಥರಾಗಿದ್ದರು. ಇವರು ಬುದ್ಧಿವಂತರು. ಯಾವ ಪಕ್ಷವನ್ನು ಸೇರುತ್ತೀರೋ ಅದು ನ್ಯೂಟ್ರಲ್ ಆಗಿರೋ. ವಾಸುದೇವನಾರೆಂಬುದನ್ನು ತಿಳಿದಿದ್ದ ಋಷಿ ಮಹರ್ಷಿಗಳೆಲ್ಲರೂ ಮಹಾನುಭಾವನಾದ ಶ್ರೀಕೃಷ್ಣನನ್ನು ಶ್ಲಾಘಿಸುತ್ತಾ ಹೊರಟು ಹೋದರು. ಮಹಾತ್ಮರಾದ ಬ್ರಾಹ್ಮಣರು ಪರಾಕ್ರಮಿಗಳಾದ ರಾಜರು ಶ್ರೀಕೃಷ್ಣನನ್ನು ಬಹುವಾಗಿ ಪ್ರಶಂಸಿಸಿದರು. ಯುಧಿಷ್ಠಿರ ಸಾರ್ವಭೌಮನು ತನ್ನ ತಮ್ಮಂದಿರನ್ನು ಕರೆದು ಶಿಶುಪಾಲನ ಉತ್ತರ ಕ್ರಿಯೆಗಳನ್ನು ಯಥಾಶಾಸ್ತ್ರವಾಗಿ ನೆರವೇರಿಸುವಂತೆ ಆಜ್ಞಾಪಿಸಿದನು. ಭೀಮಾರ್ಜುನ ನಕುಲ ಸಹದೇವರು ಅಣ್ಣನ ಮಾತಿನಂತೆ ಶಿಶುಪಾಲನ ಉತ್ತರ ಕ್ರಿಯೆಗಳನ್ನು ನೆರವೇರಿಸಿದರು. ಅನಂತರದಲ್ಲಿ ಸಕಲ ರಾಜರ ಸಮ್ಮುಖದಲ್ಲಿಯೇ ಯುಧಿಷ್ಠಿರನು ಶಿಶುಪಾಲನ ಮಗನಿಗೆ ಛೇದಿ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿದನು. ಕುಂತಿಯ ಪುತ್ರನಾದ ವಿಪುಲವಾದ ಓಜಸ್ಸಿನಿಂದ ಕೂಡಿದ್ದ ಧರ್ಮರಾಜನು ಆರಂಭಿಸಿದ್ದ ಆ ಮಹಾಕೃತವು ಸರ್ವ ಸಮೃದ್ಧವಾಗಿಯೂ ಯುವಕರಿಗೆ ಪ್ರೀತಿಕರವಾಗಿಯೂ ಇದ್ದಿತು. ಶುಭ ಮುಹೂರ್ತದಲ್ಲಿ ಆರಂಭವಾದ ರಾಜಸೂಯ ಯಾಗವು ನಿರ್ವಿಘ್ನವಾಗಿ ಮುಗಿಯಿತು. ಸುವರ್ಣ ನಾಣ್ಯಗಳಿಂದಲೂ ಧಾನ್ಯಗಳಿಂದಲೂ ಅದು ಸಮೃದ್ಧವಾಗಿದ್ದಿತು. ನಾನಾ ವಿಧವಾದ ಭಕ್ಷ್ಯ ಭೋಜನಗಳು ಆಹಾರ ಪದಾರ್ಥಗಳು ಸಮೃದ್ಧವಾಗಿ ಅದರ ಮೇಲ್ವಿಚಾರಕನು ಸಾಕ್ಷಾತ್ ಶ್ರೀಕೃಷ್ಣನೇ ಆಗಿದ್ದನು. ಶಿಶುಪಾಲನ ವಧೆಯ ನಂತರ ಉಳಿದಿದ್ದ ಕೆಲವು ಉಪಕರ್ಮಗಳನ್ನು ಮುಗಿಸಿ ಯುಧಿಷ್ಠಿರನು ರಾಜಸೂಯ ಯಾಗವನ್ನು ಸಮಾಪ್ತಿಗೊಳಿಸಿದನು. ಶಾರ್ಂಗ ಚಕ್ರ ಗದಾಧರನಾದ ಭಗವಂತನಾದ ಶೌರ್ಯೇ ಕಡೆಯವರೆಗೂ ಆ ಯಾಗದ ರಕ್ಷಕನಾಗಿದ್ದನು. ಯುಧಿಷ್ಠಿರನು ಅವಭೃತ ಸ್ನಾನವನ್ನು ಮಾಡಿದ ನಂತರ ಕ್ಷತ್ರಿಯ ರಾಜರೆಲ್ಲರೂ ಯುಧಿಷ್ಠಿರನ ಸಮೀಪಕ್ಕೆ ಬಂದು ಹೇಳಿದರು, ಧರ್ಮಜ, ನೀನೀಗ ವಿಶೇಷವಾದ ಅಭಿವೃದ್ಧಿಯನ್ನು ಹೊಂದಿರುವೆ, ಚಕ್ರವರ್ತಿಯ ಪದವಿಯನ್ನು ಹೊಂದಿರುವೆ. ಅಜಮೀಡ ವಂಶದ ಕೀರ್ತಿಯು ನಿನ್ನಿಂದ ಸಂವರ್ಧಿತವಾಗಿದೆ. ನೀನು ಈ ರಾಜಸೂಯ ಯಾಗವನ್ನು ಮಾಡಿರುವುದರಿಂದ ಧರ್ಮಪಾಲನೆಯನ್ನು ಮಾಡಿದಂತಾಗಿದೆ. ಇದರಿಂದ ನಿನಗೆ ಅಪಾರವಾದ ಕೀರ್ತಿ ಯಶಸ್ಸುಗಳು ಲಭಿಸಿವೆ. ಅತಿಥಿಗಳಾಗಿ ಬಂದ ನಮ್ಮನ್ನು ಸ್ಫೂರ್ತಿಯಾಗುವಂತೆ ನೀನು ಸತ್ಕರಿಸುವೆ. ನಾವಿನ್ನು ನಮ್ಮ ದೇಶಗಳಿಗೆ ತೆರಳುತ್ತೇವೆ, ನಮಗೆ ಆಜ್ಞೆಯನ್ನು ಕೊಡು. ಧರ್ಮಜನು ಹೀಗೆ ಹೇಳಿದ ರಾಜರನ್ನು ಪುನಃ ವಸ್ತ್ರಾಭರಣ ಪಾರಿತೋಷಿಕಗಳನ್ನು ಕೊಟ್ಟು ಪುರಸ್ಕರಿಸಿ ತನ್ನ ಅನುಜರನ್ನು ಕರೆದು ಹೇಳಿದನು, ನಮ್ಮ ಮೇಲಿನ ಪ್ರೀತಿ ವಿಶ್ವಾಸಗಳಿಂದ ರಾಜಸೂಯ ಯಾಗಕ್ಕೆ ದಯಮಾಡಿಸಿರುವ ಈ ರಾಜರು ಈಗ ತಮ್ಮ ತಮ್ಮ ದೇಶಗಳಿಗೆ ಹೊರಡುವ ಇಚ್ಛೆಯುಳ್ಳವರಾಗಿದ್ದಾರೆ. ಇವರೆಲ್ಲರನ್ನೂ ನಮ್ಮ ದೇಶದ ಗಡಿಯವರೆಗೂ ಬೀಳ್ಕೊಟ್ಟು ಬನ್ನಿರಿ. ಧರ್ಮಜನ ಆಜ್ಞೆಯಂತೆ ಭೀಮಾರ್ಜುನಾದಿಗಳಲ್ಲಿ ಒಬ್ಬೊಬ್ಬ ರಾಜನನ್ನು ಹಿಂಬಾಲಿಸಿ ಹೊರಟರು. ದೃಷ್ಟದ್ಯುಮ್ನನನ್ನು, ವಿರಾಟನನ್ನು, ಧನಂಜಯನು, ಯಜ್ಞಸೇನನನ್ನು, ಭೀಮಸೇನನು, ಭೀಷ್ಮಧೃತರಾಷ್ಟ್ರರನ್ನು, ಸಹದೇವನು, ದ್ರೋಣಾಶ್ವತ್ಥಾಮರನ್ನು, ನಕುಲನು, ಸುಪುತ್ರನಾದ ಸುಬಲನನ್ನು, ದ್ರೌಪದಿಯು ಮತ್ತು ಸುಭದ್ರೆಯ ಮಕ್ಕಳು, ಪರ್ವತೀಯ ಮಹಾರಥರನ್ನು ಹಿಂಬಾಲಿಸಿ ಹೊರಟರು.
ಯಜ್ಞಕ್ಕೆ ಆಗಮಿಸಿದ ಸಾವಿರಾರು ಬ್ರಾಹ್ಮಣರು ಸತ್ಕಾರವನ್ನು ಹೊಂದಿ ತಮ್ಮ ತಮ್ಮ ಗ್ರಾಮಗಳಿಗೆ ಹೊರಟರು. ರಾಜಸೂಯ ಯಾಗಕ್ಕೆ ಬಂದಿದ್ದವರೆಲ್ಲರೂ ತಮ್ಮ ತಮ್ಮ ದೇಶಗಳಿಗೆ ತೆರಳಿದ ನಂತರ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದನು, ಕುರುಕುಲವತಂಸ, ನಿನ್ನ ಅನುಜ್ಞೆಯನ್ನು ಪಡೆದು ನಾನು ದ್ವಾರವತಿಗೆ ತೆರಳಲು ಇಚ್ಛಿಸಿರುವೆನು. ಅದೃಷ್ಟ ಬಲದಿಂದ ನೀನು ಮಹಾಕೃತವೆನಿಸಿದ ರಾಜಸೂಯ ಯಾಗವನ್ನು ನಿರ್ವಿಘ್ನವಾಗಿ ಪೂರೈಸಿದೆ. ಹೀಗೆ ಹೇಳಿದ ಶ್ರೀಕೃಷ್ಣನಿಗೆ ಯುಧಿಷ್ಠಿರನು ದೈನ್ಯಭಾವದಿಂದ ಉತ್ತರಿಸಿದನು, ಕೃಷ್ಣ, ನಿನ್ನ ಕರುಣೆಯಿಂದಾಗಿ ನಾನೀ ಯಾಗವನ್ನು ಪೂರೈಸಿದೆನು. ನಿನ್ನ ಅನುಗ್ರಹದ ಕಾರಣದಿಂದಲೇ ಈ ಭೂಮಂಡಲದ ರಾಜರು ನನ್ನ ಸಾರ್ವಭೌಮತ್ವವನ್ನು ಒಪ್ಪಿ ಈ ಯಾಗಕ್ಕೆ ಕಪ್ಪ ಕಾಣಿಕೆಗಳ ಸಮೇತರಾಗಿ ಬಂದರು. ಮಾಧವ, ನಿನ್ನ ಸನ್ನಿಧಾನವಿಲ್ಲದಿದ್ದರೆ ನನ್ನ ಹೃದಯವು ವಿಕಸಿತವಾಗುವುದಿಲ್ಲ. ಹೀಗಿರುವಾಗ ನೀನು ನನ್ನನ್ನು ಬಿಟ್ಟು ಹೊರಡಲು ನಾನು ಹೇಗೆ ತಾನೇ ಅನುಮತಿಯನ್ನೀಯಲಿ? ಆದರೆ ನೀನು ದ್ವಾರವತಿಗೆ ಹೋಗಿಯೇ ತೀರಬೇಕಾಗಿದೆ. ಅದನ್ನು ನಾನು ಇಲ್ಲವೆನ್ನಲಾರೆ ಕೇಶವ. ಯುಧಿಷ್ಠಿರನು ಹೀಗೆ ಹೇಳಿದ ನಂತರ ಶ್ರೀಕೃಷ್ಣನು ಕುಂತಿಯ ಸಮೀಪಕ್ಕೆ ತೆರಳಿ ನಮಸ್ಕರಿಸಿ ಹೇಳಿದನು, ಅತ್ತೆ, ನಿನ್ನ ಮಕ್ಕಳೀಗ ಸಾರ್ವಭೌಮತ್ವವನ್ನು ಪಡೆದಿರುತ್ತಾರೆ. ಇವರು ಅಪಾರವಾದ ಐಶ್ವರ್ಯವನ್ನು ಪಡೆದಿರುವರಲ್ಲದೆ ಎಲ್ಲೆಡೆಗಳಲ್ಲಿಯೂ ವಿಜಯಿಗಳಾಗಿಯೂ ಬಂದಿರುತ್ತಾರೆ. ಇದರಿಂದ ನೀನು ಸಂತುಷ್ಟಲಾಗು ತಾಯೇ. ನಿನ್ನ ಆಜ್ಞೆಯನ್ನು ಪಡೆದು ನಾನು ದ್ವಾರವತಿಗೆ ಹೋಗಿ ಬರಲು ಇಚ್ಛಿಸುತ್ತೇನೆ. ಕುಂತಿಯ ಅನುಜ್ಞೆಯನ್ನು ಪಡೆದು ಶ್ರೀಕೃಷ್ಣನು ದ್ರೌಪದಿ ಸುಭದ್ರೆಯರನ್ನು ಕಂಡು ಅವರಿಂದಲೂ ಬೀಳ್ಕೊಂಡವನಾಗಿ ಅಂತಃಪುರದಿಂದ ಹೊರಕ್ಕೆ ಬಂದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಬ್ರಾಹ್ಮಣರಿಗೆ ನಮಿಸಿ ಆಶೀರ್ವಾದಗಳನ್ನು ಪಡೆದು ಪ್ರಯಾಣಕ್ಕೆ ಸಿದ್ಧನಾದನು. ಆ ಸಮಯಕ್ಕೆ ಸರಿಯಾಗಿ ಶ್ರೀಕೃಷ್ಣನ ಸಾರಥಿಯಾದ ದಾರುಕನು ಮೇಘವರ್ಣದ ನಾನಾ ವಿಧವಾದ ಕಲಾಕೃತಿಗಳಿಂದ ಕೂಡಿದ್ದ ದಿವ್ಯ ರಥದೊಡನೆ ಬಂದನು. ಗರುಡಧ್ವಜಯುಕ್ತವಾದ ರಥವು ಬಂದೊಡನೆಯೇ ಶ್ರೀಕೃಷ್ಣನು ರಥವನ್ನು ಪ್ರದಕ್ಷಿಣೆ ಮಾಡಿ ಆರೋಹಣ ಮಾಡಿದನು. ಮಂಗಳಾಶಾಸನಗಳೊಡನೆ ರಥವು ಹೊರಟಿತು. ಧರ್ಮಜನು ತನ್ನ ಅನುಜರಿಂದೊಡಗೂಡಿ ಕಾಲ್ನಡಿಗೆಯಲ್ಲಿಯೇ ರಥವನ್ನು ಹಿಂಬಾಲಿಸಿ ಹೊರಟನು. ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಶ್ರೀಕೃಷ್ಣನು ರಥವನ್ನು ನಿಲ್ಲಿಸಿ ಯುಧಿಷ್ಠಿರನಿಗೆ ಹೇಳಿದನು, ಯುಧಿಷ್ಠಿರ, ಪ್ರಮತ್ತನಾಗದೆ ಮೋಹವಶನಾಗದೆ ಪ್ರಜೆಗಳನ್ನು ಸಂರಕ್ಷಣೆ ಮಾಡು. ಪ್ರಜೆಗಳ ಹಿತವೇ ರಾಜನ ಹಿತ. ಸಕಲ ಚರಾಚರ ಪ್ರಾಣಿಗಳು ಪರ್ಜನ್ಯನನ್ನು ಮಳೆಯನ್ನು ಆಶ್ರಯಿಸಿ ಬಾಳುವಂತೆ, ಹಕ್ಕಿಗಳು ದೊಡ್ಡ ಮರಗಳನ್ನು ಆಶ್ರಯಿಸಿ ಸುಖದಿಂದಿರುವಂತೆ, ಸಹಸ್ರಾಕ್ಷನನ್ನು ಆಶ್ರಯಿಸಿ ದೇವತೆಗಳು ಸುಖವಾಗಿರುವಂತೆ ನಿನ್ನನ್ನೇ ಆಶ್ರಯಿಸಿರುವ ನಿನ್ನ ಬಂಧುಗಳು ಪ್ರಜೆಗಳು ಸುಖದಿಂದಿರಲಿ. ವಾಸುದೇವನು ಇವೇ ಮುಂತಾಗಿ ಹಿತವಚನಗಳನ್ನು ಹೇಳಿದ ನಂತರ ಯುಧಿಷ್ಠಿರನನ್ನು ಇಂದ್ರಪ್ರಸ್ಥಕ್ಕೆ ಹಿಂದಿರುಗುವಂತೆ ಹೇಳಿ ತಾನು ದ್ವಾರವತಿಗೆ ತೆರಳಿದನು. ಯುಧಿಷ್ಠಿರನು ವಾಸುದೇವನ ಹಿತವಚನಗಳನ್ನು ಬಾರಿ ಬಾರಿಗೂ ಸ್ಮರಿಸುತ್ತಾ ಅನುಜರೊಡನೆ ಅರಮನೆಯನ್ನು ಸೇರಿದನು. ರಾಜಸೂಯ ಯಾಗಕ್ಕೆ ಬಂದ ಅತಿಥಿಗಳೆಲ್ಲರೂ ಹೊರಟು ಹೋದ ನಂತರ ದುರ್ಯೋಧನ ಮತ್ತು ಅವನ ಸೋದರ ಮಾವ ಶಕುನಿ ಇಬ್ಬರು ಮಾತ್ರ ಯುಧಿಷ್ಠಿರನ ಅರಮನೆಯಲ್ಲೇ ಇದ್ದರು. ಪಾರೀಕ್ಷಿತ, ಕಷ್ಟ ಸಾಧ್ಯವಾದ ರಾಜಸೂಯ ಯಾಗವು ಮುಗಿದ ನಂತರ ಶಿಷ್ಯ ಸಮೇತರಾದ ವ್ಯಾಸರು ಹೋಗಿ ಬರುವನೆಂದು ಹೇಳಲು ಯುಧಿಷ್ಠಿರನ ಬಳಿಗೆ ಬಂದರು. ವ್ಯಾಸರನ್ನು ನೋಡಿದೊಡನೆಯೇ ಯುಧಿಷ್ಠಿರನು ಆಸನದಿಂದ ಮೇಲೆದ್ದು ತನ್ನ ತಮ್ಮಂದಿರೊಡನೆ ಮುನಿಗಳನ್ನು ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಸ್ವರ್ಣಮಯವಾದ ಆಸನದಲ್ಲಿ ಮಹರ್ಷಿಗಳನ್ನು ಕುಳ್ಳಿರಿಸಿದನು. ವ್ಯಾಸರು ಸುಖಾಸನದಲ್ಲಿ ಶಿಷ್ಯರೊಡನೆ ಉಪವಿಷ್ಟರಾದ ನಂತರ ಯುಧಿಷ್ಠಿರನನ್ನು ಅವನ ಸಹೋದರರನ್ನು ಕುಳಿತುಕೊಳ್ಳುವಂತೆ ಹೇಳಿದರು. ಮುತ್ತಾತನ ಮಾತಿನಂತೆ ಪಾಂಡವರು ಕುಳಿತ ನಂತರ ವ್ಯಾಸರು ಯುಧಿಷ್ಠಿರನನ್ನು ಉದ್ದೇಶಿಸಿ ಹೇಳಿದರು, ಕುಂತಿಪುತ್ರ, ನೀನು ಅದೃಷ್ಟಶಾಲಿಯಪ್ಪ. ಬಹಳ ಕಷ್ಟ ಸಾಧ್ಯವಾದ ಸಾರ್ವಭೌಮ ಪದವಿಯನ್ನು ಪಡೆದಿರುವೆ. ಕುರುವಂಶದ ಅರಸರೆಲ್ಲರೂ ನಿನ್ನಿಂದ ಕೀರ್ತಿವಂತರಾದರು. ಸಾರ್ವಭೌಮ, ರಾಜಸೂಯ ಯಾಗಕ್ಕಾಗಿ ಬಂದ ನಾನು ನಿನ್ನಿಂದ ವಿಶೇಷವಾಗಿ ಸತ್ಕರಿಸಲ್ಪಟ್ಟು ಸಂತುಷ್ಟನಾಗಿರುವೆನು. ನಾನಿನ್ನು ನಿನ್ನ ಅನುಜ್ಞೆಯನ್ನು ಪಡೆದು ಹೊರಡಲಿಚ್ಛಿಸಿರುವೆನು. ಹೀಗೆ ಹೇಳಿದ
ಶ್ಯಾಮಲವರ್ಣದ ಕೃಷ್ಣ ದ್ವೈಪಾಯನರ ಪಾದಗಳಿಗೆ ಯುಧಿಷ್ಠಿರನು ನಮಿಸಿ ಹೇಳಿದನು, ಮಹರ್ಷಿಗಳೇ, ನನಗೊಂದು ಸಂಶಯವು ಮೂಡಿದೆ. ಈ ಸಂಶಯದ ನಿವಾರಣಾ ಸಾಮರ್ಥ್ಯವು ನಿಮಗೊಬ್ಬರಿಗಲ್ಲದೆ ಮತ್ಯಾರಿಗೂ ಇರುವುದಿಲ್ಲ. ಭವಿಷ್ಯದ್ ವರ್ತಮಾನಗಳನ್ನು ತಿಳಿದಿರುವ ಮಹಾನುಭಾವರಾದ ನೀವು ನನಗುಂಟಾಗಿರುವ ಸಂಶಯವನ್ನು ನಿವಾರಣೆ ಮಾಡುವಿರೆಂಬ ಭರವಸೆ ಕೇಳುತ್ತಿದ್ದೇನೆ. ಹಿಂದೊಮ್ಮೆ ಮಹರ್ಷಿಗಳಾದ ನಾರದರು ರಾಜಸೂಯ ಯಾಗದ ಶುಭಾಶುಭಗಳನ್ನು ಪ್ರಸ್ತಾಪ ಮಾಡುತ್ತಾ ರಾಜಸೂಯ ಯಾಗದ ಫಲವಾಗಿ ಪೃಥ್ವಿಗೆ ಸಂಬಂಧಿಸಿದ, ಅಂತರಿಕ್ಷಕ್ಕೆ ಸಂಬಂಧಿಸಿದ ಮತ್ತು ದೇವಲೋಕಕ್ಕೆ ಸಂಬಂಧಿಸಿದ 3 ವಿಧವಾದ ಉತ್ಪಾತಗಳುಂಟಾಗುತ್ತವೆ ಎಂದು ಹೇಳಿದ್ದರು. ಈಗ ನಡೆದ ಶಿಶುಪಾಲನ ವಧೆಯಿಂದ ಒಂದು ಉತ್ಪಾತವು ಮುಗಿಯಿತೆಂದೇ ಭಾವಿಸಬಹುದು. ಜನಮೇಜಯ, ಧರ್ಮರಾಜನ ಆ ಮಾತುಗಳನ್ನು ಕೇಳಿ ಪ್ರಭುಗಳಾದ ಪರಾಶರರ ಮಕ್ಕಳಾದ ವೇದಗಳನ್ನು ವಿಭಾಗಿಸಿ ವ್ಯಾಸರೆಂದು ಪ್ರಸಿದ್ಧರಾದ ಕೃಷ್ಣದ್ವೈಪಾಯನರು ರಾಜನಿಗೆ ಹೇಳಿದರು, ಧರ್ಮಜ, ಉತ್ಪಾತಗಳು ಯಾವಾಗಲೂ 13 ವರ್ಷಗಳ ಕಾಲ ನಾನಾ ವಿಧವಾದ ದುಷ್ಫಲಗಳನ್ನು ಕೊಡುತ್ತವೆ. ಕ್ಷತ್ರಿಯ ವಂಶದ ವಿನಾಶಕ್ಕೂ ಇದೇ ಕಾರಣವಾಗುತ್ತದೆ. ಮುಂದೆ ಕೆಲವು ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ಮೇದಿನಿಯ ರಾಜರು ನಿನ್ನನ್ನೇ ನಿಮಿತ್ತ ಮಾಡಿಕೊಂಡು ಪರಸ್ಪರವಾಗಿ ಕಾದಾಡಿ ವಿನಾಶ ಹೊಂದುವರು. ಇದಕ್ಕೆ ದುರ್ಯೋಧನನ ಪಾಪ ಬುದ್ಧಿಯೂ ಕಾರಣವಾಗುವುದು. ಭೀಮಾರ್ಜುನರ ಬಾಹುಬಲವು ಕ್ಷತ್ರಿಯ ವಿಧ್ವಂಸನಕ್ಕೆ ಕಾರಣವಾಗುವುದು. ಧರ್ಮಜ, ಇಂದಿನ ರಾತ್ರಿಯ ಕಡೆಯ ಯಾಮದಲ್ಲಿ ನೀನೊಂದು ಕನಸನ್ನು ಕಾಣುವೆ. ಆ ಕನಸಿನಲ್ಲಿ ನೀಲಕಂಠನಾದ ತ್ರಿಪುರಧ್ವಂಸಿಯಾದ ಭವನು ಧ್ಯಾನಾಸಕ್ತನಾಗಿರುವುದನ್ನು ಕಾಣುವೆ. ಪರಶಿವನು ವೃಷಭಾರೂಢನಾಗಿರುವನು. ಕೈಯಲ್ಲಿ ಕಪಾಲವಿರುವುದು, ನೋಡಲು ಭಯಂಕರನಾಗಿರುವನು. ದೇವದೇವನಾದ ಉಮಾಪತಿಯಾದ ಶೂಲಿ, ಶರ್ವ, ಹರವೃಷ ಮುಂತಾಗಿ ಅಭಿಧಾನಗಳನ್ನು ಹೊಂದಿರುವ ಪರಮೇಶ್ವರನು ತ್ರಿಶೂಲವನ್ನು ಪಿನಾಕವನ್ನು ಧರಿಸಿರುವನು. ಕೃತ್ತಿವಾಸನಾದ ಕೈಲಾಸ ಪರ್ವತದ ಶಿಖರದಂತೆ ಶರೀರಕಾಂತಿಯನ್ನು ಹೊಂದಿರುವ ವೃಷಭಾರೂಢನಾದ ಶಿವನು ಯಮರಾಜನ ದಿಕ್ಕಾದ ದಕ್ಷಿಣ ದಿಕ್ಕಿನ ಕಡೆಗೆ ನೆಟ್ಟ ದೃಷ್ಟಿಯುಳ್ಳವನಾಗಿರುವನು. ಈ ಸ್ವಪ್ನವು ಮುಂದೆ ಉಂಟಾಗಬಹುದಾದ ಮಹೋತ್ಪಾತಗಳ ಸೂಚಕವಾಗಿರುವುದು. ರಾಜಸು ಯಾಗ ಮಾಡಿದ್ರೆ ಇಂಥ ಮಹಾ ಉತ್ಪಾತಗಳಾಗ್ತವಂತೆ. ಧರ್ಮಜ, ಇಂತಹ ದುಸ್ವಪ್ನವನ್ನು ಕಂಡು ನೀನು ಆತಂಕಗೊಳ್ಳುವ ಅಥವಾ ಭಯಪಡುವ ಕಾರಣವಿಲ್ಲ. ಕಾಲವು ದುರತಿಕ್ರಮವಾದದ್ದು, ಆಗಬೇಕಾದದ್ದು ಆಗಿಯೇ ತೀರುವುದು. ನಿನಗೆ ಮಂಗಳವಾಗಲಿ. ನಾನಿನ್ನು ಕೈಲಾಸಕ್ಕೆ ಹೋಗಿ ಬರುವೆನು. ಅಪ್ರಮತ್ತನಾಗಿ ಸ್ಥೈರ್ಯದಿಂದಲೂ ಸಹನೆಯಿಂದಲೂ ರಾಜ್ಯಪಾಲನೆ ಮಾಡು. ಹೀಗೆಂದು ಹೇಳಿ ವ್ಯಾಸರು ಸಶಿಷ್ಯರಾಗಿ ಕೈಲಾಸ ಪರ್ವತದ ಕಡೆಗೆ ಪ್ರಯಾಣ ಮಾಡಿದರು. ವ್ಯಾಸರು ರಾಜಸೂಯ ಯಾಗದ ಫಲವೇನೆಂಬುದರ ವಿಷಯವಾಗಿ ಭವಿಷ್ಯವನ್ನು ನುಡಿದರು. ಅವರ ಭವಿಷ್ಯವು ಸುಳ್ಳೇ ನಿಜವೇ ಎಂದು ಸಂಶಯಕ್ಕೆ ಅವಕಾಶವೇ ಇರಲಿಲ್ಲ. ಧರ್ಮಜನು ಮಹರ್ಷಿಗಳ ಮಾತು ನಡೆದೇ ತೀರುವುದೆಂದು ನಿಶ್ಚಯಿಸಿದನು. ಆದರೂ ಉತ್ತಮ ಪುರುಷನ ಸ್ವಭಾವಕ್ಕೆ ಅನುಗುಣವಾಗಿ ಮುಂದೆ ಸಂಭವಿಸಲಿರುವ ಮಹೋತ್ಪಾತಗಳನ್ನು ತಪ್ಪಿಸಲು ಪ್ರಯತ್ನಿಸಬೇಕೆಂಬ ಇಚ್ಛೆಯುಂಟಾಯಿತು. ಮಹರ್ಷಿಗಳು ಹೇಳಿದ ಮಾತುಗಳನ್ನೇ ಧರ್ಮಜನು ಬಾರಿಗೂ ಸ್ಮರಿಸಿಕೊಳ್ಳುತ್ತಿದ್ದನು. ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದನು. ತನ್ನಲ್ಲಿಯೇ ತಾನು ಮಾತನಾಡಿಕೊಳ್ಳುತ್ತಿದ್ದನು. ಮಹರ್ಷಿಗಳು ಹೇಳಿದ ಮಾತುಗಳು ಕಾರ್ಯರೂಪಕ್ಕೆ ಬಂದೇ ತೀರುವವು. ಮನುಷ್ಯ ಪ್ರಯತ್ನದಿಂದ ದೈವಿಕವಾದ ದುರ್ವಿಧಿಯನ್ನು ತಪ್ಪಿಸುವ ಸಾಮರ್ಥ್ಯವು ಯಾರಿಗೆ ತಾನೇ ಇರುವುದು. ಆದರೂ ಮನಸ್ಸಿನಲ್ಲಿ ಏನನ್ನೋ ನಿಶ್ಚಯಿಸಿ ತನ್ನ ಸಹೋದರರನ್ನು ಕರೆಯಿಸಿ ಹೇಳಿದನು, ಸಹೋದರರೇ, ಕೃಷ್ಣದ್ವೈಪಾಯನರು ರಾಜಸೂಯ ಯಾಗದ ಫಲದ ವಿಷಯವಾಗಿ ಏನು ಹೇಳಿದರೆಂಬುದನ್ನು ನೀವೆಲ್ಲರೂ ಕೇಳಿಯೇ ಇದ್ದೀರಿ. ಅವರ ಮಾತುಗಳನ್ನು ಕೇಳಿದ ನಂತರ ನಾನು ಈ ರೀತಿಯಾಗಿ ನಿಶ್ಚಯ ಮಾಡಿರುತ್ತೇನೆ. ಮುಂದೆ ಕ್ಷತ್ರಿಯರೆಲ್ಲರ ವಿನಾಶಕ್ಕೆ ಕಾರಣನಾಗಲಿರುವ ನಾನು ಹಿಂದೆ ಹಸುವನ್ನು ತೊರೆಯುತ್ತೇನೆ. ನನ್ನನ್ನೇ ಕಾರಣವನ್ನಾಗಿ ಮಾಡಿ ಕ್ಷತ್ರಿಯರೆಲ್ಲರೂ ಧ್ವಂಸವಾಗಬೇಕೆಂದು ದೈವವು ನಿಶ್ಚಯಿಸಿ, ಆದರೆ ನಾನೇಕಿನ್ನ ಉಳಿಯಬೇಕು. ಅಂದರೆ ಇವನು ಮಾಡಿದ ರಾಜಸೂಯ ಯಾಗದಿಂದ, ಧರ್ಮರಾಜ ಮಾಡಿದ ರಾಜಸೂಯ ಯಾಗದಿಂದಲೇ ಸೈಡ್ ಎಫೆಕ್ಟ್ ಆಗಿ ಅದು ಕ್ಷತ್ರಿಯರ ಮಹಾನಾಶ
ದೊಡ್ಡ ಯುದ್ಧನೇ ಬರುತ್ತೆ ಅಂತ ತಿಳ್ಕೊಂಡಿರ್ತಾನೆ. ನನ್ನ ಕಾರಣದಿಂದ ಇಷ್ಟು ದೊಡ್ಡದು ಯಾಕೆ ಆಗಬೇಕು, ನಾನೇ ಸತ್ತೋಗ್ಬಿಡ್ತೀನಿ ಅಂತಾನೆ. ಮಹಾರಾಜ, ಬುದ್ಧಿನಾಶಕವಾದ ಕಲ್ಮಶದಿಂದ ಕೂಡಿದ ಮಹಾಪಾಪಕರವಾದ ನಿನ್ನೀ ನಿಶ್ಚಯವನ್ನು ದೂರ ಮಾಡು. ಅಧೀರನಾಗಬೇಡ, ಸ್ಥೈರ್ಯದಿಂದಿದ್ದು ಇಂತಹ ಸಮಯದಲ್ಲಿ ಯೋಗ್ಯ ಮಾರ್ಗವ್ಯಾವುದೆಂಬುದನ್ನು ವಿವೇಕದಿಂದ ಪರಿಶೀಲಿಸಿ ಆ ಮಾರ್ಗದಲ್ಲಿ ನಡೆಯುವುದು ಸೂಕ್ತವಾಗಿದೆ. ಆತ್ಮಹತ್ಯೆಯು ಮಹಾಪಾಪಕರವಾದದ್ದು. ಧರ್ಮಜನು ಅರ್ಜುನನ ಮಾತುಗಳನ್ನು ಕೇಳಿದವನಾಗಿ ಪುನಃ ಕೆಲವು ಕ್ಷಣಗಳು ಯೋಚಿಸಿ ಅನುಜರನ್ನು ಕುರಿತು ಹೇಳಿದನು. ಅರ್ಜುನ, ಹಾಗಾದರೆ ನನ್ನ ಪ್ರತಿಜ್ಞೆಯನ್ನು ಕೇಳಿರಿ. ಇನ್ನು ಮುಂದೆ 13 ವರ್ಷಗಳ ಕಾಲ ನಾನು ಯಾವ ಕಾರಣಕ್ಕಾಗಿ ಜೀವಿಸಿರಬೇಕಾಗಿದೆಯೋ ತಿಳಿಯದು. ಆದರೂ ಜೀವಿಸಿರಬೇಕಾದದ್ದು ಅನಿವಾರ್ಯ. ಮನುಜಶ್ರೇಷ್ಠರೇ, ನಾನಿನ್ನು ಮುಂದೆ ಸೋದರರಾದ ನಿಮ್ಮ ವಿಷಯದಲ್ಲಿಯೂ ಮತ್ಯಾರ ವಿಷಯದಲ್ಲಿಯೂ ಕಟುವಾದ ಮಾತುಗಳನ್ನಾಡುವುದಿಲ್ಲ. ಪ್ರಪಂಚದ ಯಾವ ರಾಜರನ್ನು ನಿಷ್ಠೂರ ಮಾಡುವುದಿಲ್ಲ. ನನ್ನ ಬಂಧು ಬಾಂಧವರ ಆಜ್ಞಾನುಸಾರವಾಗಿದ್ದುಕೊಂಡು ಧರ್ಮದಿಂದ ರಾಜ್ಯಶಾಸನವನ್ನು ಮಾಡುವೆನು. ನನ್ನ ಮಕ್ಕಳಲ್ಲಿಯೂ ಬೇರೆಯವರ ಮಕ್ಕಳಲ್ಲಿಯೂ ಭೇದವನ್ನೆನಿಸದೆ ರಾಜ್ಯ ಪಾಲನೆಯನ್ನು ಮಾಡುತ್ತಿದ್ದರೆ ಯಾರೊಡನೆಯೂ ಯಾವ ವಿಧವಾದ ವೈಮನಸ್ಯಕ್ಕೂ ಅವಕಾಶ ಉಂಟಾಗಲಾರದು. ಎಂತಹ ಸಮಯದಲ್ಲಿಯೂ ಕ್ಷತ್ರಿಯ ನಾಶಕವಾದ ಯುದ್ಧಕ್ಕೆ ಅವಕಾಶವನ್ನೀಯದೆ ಇತರರಿಗೆ ಹಿತವನ್ನು ಮಾಡುತ್ತಿರುವೆನು. ಹೀಗಿರುವುದರಿಂದಲಾದರೂ ಧರ್ಮಜನು ಯುದ್ಧಕ್ಕೆ ಕಾರಣನಾದನೆಂಬ ಅಪವಾದವಾದರೂ ತಪ್ಪುವುದು. ಸಮಯ ಬಂದಾಗ ಪ್ರಾರಬ್ಧನ ಯಾರು ತಪ್ಪಿಸೋದಕ್ಕಾಗುತ್ತೆ? ಆದರೂ ಕೂಡ ಯುದ್ಧದ ಕಡೆ ಹೆಚ್ಚು ಇಂಟ್ರೆಸ್ಟ್ ಇರೋದಿಲ್ಲ. 5 ಜನಕ್ಕೆ 500 ಸಾಕಂತ ಕೇಳ್ತಾರೆ ಪಾಪ, ಅದು ಕೊಡೋದಿಲ್ಲ. ಹಿರಿಯಣ್ಣನ ಮನಸ್ಸಂತೋಷದಲ್ಲಿಯೇ ಆಸಕ್ತರಾಗಿದ್ದ ಭೀಮಾರ್ಜುನಾದಿಗಳು ಧರ್ಮಜನ ಮಾತನ್ನು ಒಪ್ಪಿದರು. ಧರ್ಮಜನು ಅನುಜರ ಎದುರಿನಲ್ಲಿ ಮೇಳೆ ಹೇಳಿದಂತೆ ಪ್ರತಿಜ್ಞೆಯನ್ನು ಮಾಡಿದ ನಂತರ ಪಿತೃದೇವತೆಗಳನ್ನು ಇತರ ದೇವತೆಗಳನ್ನು ಯಥಾಶಾಸ್ತ್ರವಾಗಿ ಪೂಜಿಸಿದನು. ಅನಂತರ 5 ತಮ್ಮ ತಮ್ಮ ಸೌಧಗಳಿಗೆ ತೆರಳಿದರು. ಜನಮೇಜಯ, ನಾನು ಹಿಂದೆಯೇ ಹೇಳಿದಂತೆ ರಾಜಸೂಯ ಯಾಗವು ಮುಗಿದ ಬಳಿಕ ಯಾಗಕ್ಕೆ ಬಂದಿದ್ದ ಸಕಲ ರಾಜರು ಧರ್ಮಜನ ಸತ್ಕಾರವನ್ನು ಸ್ವೀಕರಿಸಿ ಅವನ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ನಗರಗಳಿಗೆ ತೆರಳಿದರು. ಆದರೆ ದುರ್ಯೋಧನ ಶಕುನಿಗಳು ಮಾತ್ರ ಆ ಭವ್ಯವಾದ ಸಭಾಮಂದಿರದಲ್ಲಿಯೇ ಇನ್ನೂ ಕೆಲವು ದಿನಗಳು ಅದರ ಸೊಬಗನ್ನು ವೀಕ್ಷಿಸುತ್ತಾ ಕಾಲ ಕಳೆದರು. ಇವೊಂದೊಂದು ಬರುತ್ತೆ ಇನ್ನು ದುರ್ಯೋಧನ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.